ಹೆಂಗಿರ್ಬೋದು ಅಂತ ಇವತ್ತಿಂದೇ ತಲೆಬುಡ ಗೊತ್ತಾಗದೆ ಇರೋಷ್ಟು ಹೋಗಿದೆ. ನಮಗ್ ಗೊತ್ತಾಗೋದು ಎಷ್ಟೋ, ನಾವು ಹುಟ್ಟುವಾಗಿದ್ದಿದ್ದೇ ಇವಾಗ ಅಷ್ಟು. ಹೀಗೆ ಮನುಷ್ಯನ ಶಕ್ತಿ ಅಪಾರ. ಅದನ್ನ ಪೂರ್ವ ಅಂದ್ರೆ ಭೂತಕಾಲ ಮತ್ತು ಭವಿಷ್ಯತ್ ಕಾಲ ಎರಡರಲ್ಲಿ ಏನಿದೆ ಅಂತ ಹೇಳೋಕ್ಕಾಗಲ್ಲ. ಇವತ್ತು ಎಷ್ಟು ಕಂಡಿದ್ದೇವೋ ಅಷ್ಟನ್ನು ಮಾತ್ರ ನಂಬ್ತೀವಿ. ನಾವು ಮಹಾಭಾರತದ ಕಾಲದಲ್ಲಿ ನೋಡಿದಾಗ ಅವರು ಬಳಸ್ತಾ ಇದ್ದ ಆಯುಧಗಳನ್ನ ನೋಡಿಸಿದ್ರೆ ಇಂಥ ಅಣುಬಾಂಬ್ ತರದ್ದೇ ಆಯುಧಗಳು ಕಾಣಿಸುತ್ತೆ. ಅಶ್ವತ್ಥಾಮ ವೈಷ್ಣವಾಸ್ತ್ರ ಅಂತ ಒಂದು, ನಾರಾಯಣಾಸ್ತ್ರ ಅಂತ ಒಂದು, ಎರಡು ಅಸ್ತ್ರ ಪ್ರಯೋಗ ಮಾಡ್ತಾನೆ. ಅಸ್ತ್ರ ಪ್ರಯೋಗ ಮಾಡಿದಾಗ ಬೇರೆ ಪರಿಣಾಮಗಳು ಹೊರಗಡೆ ಏನಾಯ್ತು ಅಂತ ಒಂದು ಪಟ್ಟಿ ಬರುತ್ತೆ. ಅಲ್ಲಿ ನಮ್ಮೂರಲ್ಲೊಂದು ತೊರೆ ಹರಿತಾ ಇದೆ, ಆ ತೊರೆ ನೀರು ಕೆಂಪಾಗಿದೆ. ಆಗ ಏನರ್ಥ ಅಂದ್ರೆ ಮೇಲಿನ ಊರಲ್ಲಿ ಮಳೆ ಬಂದಿದೆ ಅಂತ ಅರ್ಥ. ಬಹಳ ಸರಳಗೊಳಿಸಿ ಹೇಳೋದು ಅಂದ್ರೆ ಅಪ್ಪ ಯಾರು ಅನ್ನೋದನ್ನ ಅಮ್ಮ ಹೇಳಿದ್ದಕ್ಕೆ ನಮ್ಮದೇ ಅನ್ನೋ ಮಾತಿನಿಂದ ಆರಂಭ ಮಾಡಿ ಮಾತಾಡ್ತಾ ಮಹಾಭಾರತದ ಬಗ್ಗೆ ಕೂಡ ಮಾತಾಡೋಣ ಅಂತ ಹೇಳಿದ್ರೆ ಮಧ್ಯೆ ಮಧ್ಯೆ ಅದರ ವಿಚಾರಗಳು ಕೂಡ ಬಂತು. ಸೊ ಆ ರೀತಿಯಲ್ಲಿ ಹೇಳಿದ್ರೆ ನೀವು ಅದನ್ನು ಒಂದು ಇತಿಹಾಸ ಅನ್ನೋ ಥರ ಒಂದು ಸ್ಪಷ್ಟವಾದ ಒಂದು ಇದನ್ನು ಹೇಳ್ತೀರಿ. ಈ ಇತಿಹಾಸ ಅಂತ ಬಂದಾಗ ನಮಗೆ ಮೊದಲಿಗೆ ನಮ್ಗೆ ಬರೋ ಪ್ರಶ್ನೆ ಏನು ಅಂತಂದರೆ, ನಾವು ಇವತ್ತಿನ ದೃಷ್ಟಿಯಲ್ಲಿ ನೋಡಿದಾಗ ಇತಿಹಾಸವನ್ನು ನೋಡೋ ರೀತಿಯೇ ಬೇರೆ, ಮತ್ತು ಪಠ್ಯಪುಸ್ತಕಗಳಲ್ಲಿ ನೋಡುವಂಥ ಇತಿಹಾಸದ ರೂಪಗಳೇ ಬೇರೆ. ಅದರಲ್ಲಿ ಈ ಥರದ ಇದನ್ನು ಕಥೆಗಳಾಗಿ ನೋಡಿದ್ದೀವಿ ಹೊರತು ಇತಿಹಾಸವಾಗಿ ನೋಡಿದ್ದು ಅಪರೂಪ. ಸೊ ಈ ಸಂದರ್ಭವನ್ನು ನಾವು ಗಮನಿಸಿದಾಗ, ನಾವೀಗ ಒಂದು ಮಹಾಭಾರತವನ್ನೇ ನೋಡೋದಾದಾಗ ನೀವು ಇದೇ ಚರ್ಚೆಯನ್ನು ನಾವು ಮುಂದುವರಿಸ್ತಾ ಹೋಗೋದು ಅಂತಂದರೆ, ಸೊ ನಾವು ಈ ಮಹಾಭಾರತ ಅನ್ನೋ ಇದರಲ್ಲಿ ನಮಗೆ ಮೊದಲಿಗೆ ನಾನು ನಿಮಗೆ ಕೇಳಬೇಕಾಗಿರೋದೇನು ಅಂತಂದರೆ, ಹೇಗೆ ರಾಮನಿಗೆ ನಾವು ಪ್ರಶ್ನೆಗಳನ್ನು ಹಾಕ್ತೀವೋ ಹಾಗೆ ನಮಗೆ ಕೃಷ್ಣನ ಮೇಲೆ ಕೂಡ ಮೊದಲಿಗೆ ಕಾಣುವಂಥದ್ದು ಈ ರೀತಿಯ, ಹೌದು, ಕೃಷ್ಣನನ್ನು ಸಂಪೂರ್ಣವಾಗಿ ನಮ್ಮ ಅಂದರೆ ಭಗವಂತನಾಗಿ ನೋಡಿ ಕೃಷ್ಣನನ್ನು ಆದರ್ಶವನ್ನಾಗಿ ನೋಡುವಂಥ ಒಂದು ದೊಡ್ಡ ವರ್ಗ ಇದೆ. ಅವರು ಅದೊಂದು ನಿರ್ವಿವಾದ ಮತ್ತು ಅದರ ಬಗ್ಗೆ ಮಾತಾಡುವಂಥ ಅದೊಂದು ವಿಚಾರ ಇದೆ. ಅದಕ್ಕಿಂತ ಹೆಚ್ಚಾಗಿ ತುಂಬ ಕುತೂಹಲ ಯಾವತ್ತೂ ನಮಗೆ ಬರುವಂಥದ್ದು ಈ ವಿಚಾರವಾಗಿ. ಅಂದರೆ ಕೃಷ್ಣನ ಕೆಲವೊಂದು ನಡೆಗಳನ್ನು ನಾವು ಅಲ್ಲಿಂದ ಶುರು ಮಾಡೋಣ ಅಂತ ನಂಗೆ ಅನಿಸ್ತು, ಅದಕ್ಕೆ ಕೇಳಿದೆ. ಕೃಷ್ಣ ಅಂದಾಗ ಅವನ ಕೆಲವೊಂದು ನಡೆಗಳಿಗೆ ಬರುವಂಥ ಪ್ರಶ್ನೆಗಳು ನನಗೆ ಮೊದಲಿಗೆ ಯೋಚನೆಗೆ, ಅಂದರೆ ಆ ವಿಚಾರದ ಬಗ್ಗೆ ಇದು ಬಂದಾಗ ಅವರಿಬ್ಬರ, ಅಂದರೆ ನಾನಲ್ಲ ಬಟ್ ನೋಡೋ ಪ್ರಶ್ನೆಗಳು ಅಂತಂದರೆ, ಈ ಇಬ್ಬರ ಮಧ್ಯೆ ಆಯ್ಕೆ ಮಾಡೋ ವಿಚಾರದಿಂದ ಹಿಡಿಯೋದಿರ್ಬೋದು, ಅಥವಾ ಅಷ್ಟೊಂದು ಹೆಂಡತಿಯರು ಇವನಿಗೆ ಏನು ಅಂತ ಅನ್ನೋದಿರ್ಬೋದು. ಈ ಥರದ ಕ್ಷುಲ್ಲಕ ಅನ್ನಿಸ್ಬೋದು. ಆದ್ರೂ ಈ ಪ್ರಶ್ನೆಗಳ ಬಗ್ಗೆ ನಿಮ್ಮ ಕೃಷ್ಣ ಅಂತ ಅಂದಾಗ ನೀವು ಹೇಳಿದಾಗೆ ಸಾಕಷ್ಟು ಪ್ರಶ್ನೆಗಳಿವೆ. ಅದಕ್ಕೆ ರಾಮನ ಬಗ್ಗೆ ನಾನು ಲೆಕ್ಕ ಕೊಟ್ಬಿಟ್ಟೆ, 4 ರಾಮನ ಮೇಲೆ ಆಕ್ಷೇಪಿಸಬಹುದಾದ್ದು ಅಂತ. ಕೃಷ್ಣನ ಮೇಲೆ 4 ಅಂತಲೂ ಹೇಳೋದಕ್ಕೆ ಸಾಧ್ಯ ಇಲ್ಲದೆ ಇರೋ ಅಷ್ಟು ಇದೆ. ಇವತ್ತಿನ ಭಾಷೆಯಲ್ಲಿ ಹೇಳಬೇಕು ಅಂದರೆ ಕೃಷ್ಣನ ಬದುಕು ಬಹಳ ವರ್ಣರಂಜಿತ ಅಂತ ಹೇಳಬೇಕು ಅಂತ. ಮತ್ತು ನಮ್ಮಲ್ಲಿ ಕೂಡ ಒಂದು ನುಡಿಗಟ್ಟನ್ನು ತಂದುಬಿಟ್ಟಿದ್ದಾರೆ, ಕೃಷ್ಣ ನುಡಿದಂತೆ ನಡಿ, ರಾಮ ನಡೆದಂತೆ ನಡಿ ಅಂತ ಒಂದು ಹೇಳೋದು ಅಂತಲ್ಲ. ಕೃಷ್ಣನ ಲೆಕ್ಕ ರಾಮನ ಲೆಕ್ಕ ಅಂತೆಲ್ಲ ಹೇಳೋದು ಅಂತೆಲ್ಲ ಮೊದಲೇ ಬಂದಿದೆ. ಅದನ್ನೇನು ಇವರು ತಂದು ಕೊಟ್ಟಿಲ್ಲ, ಏನು ಬ್ರಿಟಿಷರು ತಂದು ಕೊಟ್ಟಿದ್ದಲ್ಲ, ಇದು ನಮ್ಮದೇ ಸೃಷ್ಟಿ ಇದು. ಇದೆಲ್ಲ ಎಲ್ಲಿ ಬಂದಿದೆ ಅಂದರೆ ಕೃಷ್ಣನ ವ್ಯಕ್ತಿತ್ವದಲ್ಲಿ ಅಂದರೆ ಏನು, ಕೃಷ್ಣನ ನಡೆಗಳಲ್ಲಿ ಕಾಣಿಸ್ತಿದೆ. ಇದು ನಮ್ಮನ್ನು ಮೀರಿದ ಕಾರ್ಯಗಳನ್ನು ಮಾಡ್ತಾರಲ್ಲ ಅವ್ರ ಮೇಲೆ ಯಾವಾಗಲೂ ನಮಗೆ ಪ್ರಶ್ನೆಗಳಿದ್ದೇ ಇರುತ್ತೆ. ಆ ಪ್ರಶ್ನೆಗಳು ಯಾಕೆ ಇರುತ್ತೆ ಅಂತ ಅಂದರೆ, ಅವರು ಮಾಡಿದ ಘಟನೆ, ಅವ್ರು ಮಾಡಿದ ಕ್ರಿಯೆಗಳಿರ್ತಾವಲ್ಲ ಅವು ಸಾಮಾನ್ಯ ಕ್ರಿಯೆಗಳಾಗಿರೋದಿಲ್ಲ, ಅಸಾಮಾನ್ಯ ಕ್ರಿಯೆಗಳಾಗಿರ್ತವೆ. ನಮ್ಮ ಮಟ್ಟಿಗೆ ಅಂತ ಅಂದಾಗ ನಮಗೊಂದು ಸೀಮಿತತೆ ಇದೆ. ಆ ಸೀಮಿತತೆಯನ್ನು ಮೀರಿದಲ್ಲೆಲ್ಲ ನಮಗೆ ಪ್ರಶ್ನೆಗಳು ಹುಟ್ಟುತ್ತೆ. ಕೃಷ್ಣನ ಬಗ್ಗೆ ಬಂದ ಪ್ರಶ್ನೆಗಳೆಲ್ಲ ಹೆಚ್ಚಾಗಿ ಅದರ ಮೇಲೆ ನಿಂತಿದೆ. ಅಂದರೆ ಈಗ ಅಷ್ಟು ಹೆಂಡತಿಯರು ಅಂತ ಅನ್ನೋದರಿಂದ ಆರಂಭ ಮಾಡಿ ಅಂತ. ಈ ಕೃಷ್ಣನ ಬದುಕು ಹೇಗೆ ಅಂತ ಅಂದರೆ, ಅದು ಒಂದು ಉದ್ದೇಶವನ್ನು ಇಟ್ಟುಕೊಂಡೇ ಕೆಲಸ ಮಾಡ್ತಾ ಹೋದ ಬದುಕು ಕೃಷ್ಣನದ್ದು. ಮೊದಲಿಗೆ ಒಂದನ್ನು ಏನು ಸ್ಪಷ್ಟಪಡಿಸ್ಬೇಕು ಅಂದರೆ, ಕೃಷ್ಣ ನಡೆದಂತೆ ನಡೆಯಬಾರದು ಅನ್ನೋದಿದೆಯಲ್ಲ, ಹಾಗಲ್ಲ ಏನೂ ಇಲ್ಲ. ಕೆಲವು ಪ್ರಶ್ನೆಗಳು ಬರ್ತವೆ, ಸಾರಿ ಹೇಳ್ತೀನಿ. ಅಂದರೆ ಈ ಬಾಲ್ಯದಲ್ಲಿ ಮಾಡಿರುವಂತಹ ಆಟಗಳಿರ್ಬೋದು, ತುಂಟಾಟಗಳೇ ಇರಬಹುದು, ಅಥವಾ ಅವನು ತೋರಿಸಿರುವಂತಹ ಅಂದರೆ ಲೀಲೆಗಳು, ಇದೆಲ್ಲ ರಿಯಲ್ ಅಲ್ವಲ್ಲ? ಇಷ್ಟು ಪ್ರಶ್ನೆಗಳು ಇವೆ. ಈ ಇಷ್ಟು ಪ್ರಶ್ನೆಗಳಲ್ಲಿ ಅದೇ ಒಂದೇ ಲೈನ್ ಹೇಳಿದೆ ನಾನು.
ಯಾವುದು ನಮ್ಮ ಸಾಮರ್ಥ್ಯದ ವ್ಯಾಪ್ತಿಯನ್ನು ಮೀರಿರುತ್ತೋ ಅದೆಲ್ಲವೂ ನಮಗೆ ಪ್ರಶ್ನಾರ್ಹ ಆಗತ್ತೆ ಅಂತ. ಈಗ ನೀವು ಜೋಡಿಸಿದ್ದಲ್ಲ ಅದೇ, ಅದಕ್ಕೆ ಸೇರಿಸಿ ಹಾವಿನ ತಲೆಯ ಮೇಲೆ ನಿಂತು ನೃತ್ಯ ಮಾಡಿದ ಅನ್ನೋದಾಗ್ಲಿ, ಗೋವರ್ಧನಗಿರಿಯನ್ನ ಒಂದು ಬೆರಳಲ್ಲಿ ಎತ್ತಿ ಹಿಡ್ದ ಅಂತ ಅನ್ನೋದಾಗ್ಲಿ, ಬಾಯಲ್ಲಿ ಬ್ರಹ್ಮಾಂಡ ತೋರಿಸಿದ ಅನ್ನೋದಾಗ್ಲಿ, ಇವೆಲ್ಲವೂ ಹಾಲನ್ನ ಪೂತನಿಯನ್ನ ಹೊಂದಿದ್ದು ಎಲ್ಲವೂ ಕೃಷ್ಣನ ಬದುಕಲ್ಲಿ ಎಲ್ಲವೂ ಇದೆ. ಹೌದು, ರಾಮನ ಬದುಕಲ್ಲಿ ಅಂಥದ್ದೇನೂ ಕಾಣಿಸೋದಿಲ್ಲ. ಹೌದು, ರಾಮನ ಬದುಕಲ್ಲಿ ಅಂಥದ್ದೇನೂ ಕಾಣಿಸೋದಿಲ್ಲ. ಆದರೆ ರಾಮಾಯಣದಲ್ಲೂ ಇಲ್ಲದಿಲ್ಲ ಅದು. ಆಂಜನೇಯ ಸಮುದ್ರ ಹಾರದ ಅನ್ನೋದಲ್ಲ ಇದೆಯಲ್ಲ ಅದು. ಇಲ್ಲಿ ಏನಾಗಿದೆ ಅಂತ ಅಂದರೆ, ಈ ಹಿಂದೂ ಈ ಪ್ರಶ್ನೆ ಒಂದು ಸ್ವಲ್ಪ ಸ್ಪರ್ಶ ಆಯಿತು. ಅಷ್ಟು ವರ್ಷಗಳ ಕಾಲ ಬದುಕಿದ್ರಾ ಅಂತ ಒಂದು ಬಂತಲ್ಲ. ಇಂಥ 1000 ಪ್ರಶ್ನೆಗಳು ನಮಗೆ ಈ ಎಲ್ಲ ಸಾಹಿತ್ಯಗಳ ಮೇಲಿವೆ. ರಾಮಾಯಣ, ಮಹಾಭಾರತ, ಪುರಾಣ ಅಲ್ಲ. ಇವೆಲ್ಲ ಏನು ಅಂತ ಅಂದರೆ, ಇದಕ್ಕೊಂದೇ ಉತ್ತರ. ಇದನ್ನು ಆಧುನಿಕ ವಿಜ್ಞಾನ ಹೌದು ಅಂತ ಹೇಳುವವರೆಗೆ ಸಾಕ್ಷಿಗಳ ಆಧಾರದ ಮೇಲೆ ಒಪ್ಪೋಕ್ಕಾಗಲ್ಲ ಅನ್ನೋದು ಒಂದು ಅಂಶ. ಎರಡನೆಯದ್ದು, ಇಂಥ ಹಲವು ಅಂಶಗಳನ್ನು ನಾವು ಹೊರಗಡೆ ನೋಡ್ತೀವಿ, ಅವುಗಳನ್ನು ಪವಾಡ ಅಂತ ಹೇಳಿ, ಪವಾಡಗಳೆಲ್ಲ ಭ್ರಮೆ ಸೃಷ್ಟಿಸೋದು ಅಂತ ಹೇಳಿ ಕೂತಿದ್ದೀವಿ. ಪವಾಡಗಳೆಲ್ಲ ನಿಜ ಅಲ್ಲ. ಯಾರೆಲ್ಲ ಪವಾಡ ಅಂತ ಮಾಡ್ತಾರೋ ಖಂಡಿತವಾಗಿಯೂ ನಿಜ ಅಲ್ಲ. ಟ್ರಿಕ್ಗಳಿವೆ, ಸಣ್ಣ ಪುಟ್ಟ ವಿಜ್ಞಾನದ ಟೆಕ್ನಿಕ್ಗಳನ್ನು ಬಳಸ್ಕೊಂಡಿರೋದಿದೆ, ಇವೆಲ್ಲವೂ ಇದೆ. ಮೋಸ ಅನ್ನೋದು ಎಲ್ಲ ಕ್ಷೇತ್ರದಲ್ಲಿಯೂ ಇದೆ. ಆದರೆ ನಿಜವಾದ ಪವಾಡ ಅಂತ ಏನೋ ಒಂದು ಅತಿಮಾನುಷವಾದದ್ದು ನಡೆಯುತ್ತೆ ಅಂತ ಇದೆಯಲ್ಲ, ಅವೆಲ್ಲಕ್ಕೂ ವಿಜ್ಞಾನದ ಸಾಕ್ಷಿಯವರಿಗೆ ಕಾಯಬೇಕಾಗಿಯೂ ಇಲ್ಲ. ಅದು ನಂಬಿಕೆಯಲ್ಲಿ ಅದು ಸತ್ಯ ಆಗಿ ಕಾಣಿಸ್ಕೊಳ್ಳುತ್ತೆ. ಈ ನಂಬೋದು ಅಂತ ಅನ್ನೋದಿದೆಯಲ್ಲ, ಅದು ಎಲ್ಲಿಂದ ಆರಂಭ ಆಗುತ್ತೆ ಅಂದರೆ, ಇವು ಮಾತ್ರ ಪ್ರಶ್ನೆ ಅಲ್ಲ, ದೇವರನ್ನು ನಂಬುವಿಕೆ ಅನ್ನೋದರಿಂದಲೇ ಆರಂಭ ಆಗಿಬಿಡತ್ತೆ. ಈಗ ಕೃಷ್ಣ ಹೀಗೆ ಮಾಡೋದಕ್ಕೆ ಸಾಧ್ಯ ಇಲ್ಲ, ಆಂಜನೇಯ ಸಮುದ್ರ ಹಾರೋದಕ್ಕೆ ಸಾಧ್ಯ ಇಲ್ಲ, ಭೀಷ್ಮ 800 ವರ್ಷ ಬದುಕೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳುವ ಪ್ರಶ್ನೆ ದೇವರ ಅಸ್ತಿತ್ವದ ಮೇಲೆ ನಿಲ್ಲತ್ತೆ. ಕಾಣದ ದೇವರನ್ನು ನಂಬೋದೇಗೆ? ಅವನು ಇಷ್ಟು ದೊಡ್ಡ ಬ್ರಹ್ಮಾಂಡವನ್ನು ಸೃಷ್ಟಿಸಿದ್ದಾನೆ ಅನ್ನೋದಕ್ಕೇನು ಸಾಕ್ಷಿ? ಅಷ್ಟು ಶಕ್ತಿಶಾಲಿಯಾದವನು ಎಲ್ಲಿದ್ದಾನೆ ಅಂತ ಬರುತ್ತೆ. ಇಲ್ಲಿ ಒಂದು ನಂಬಿಕೆ ಅನ್ನೋದು ಇದ್ದೇ ಇದೆ, ನಂಬಿಕೊಂಡೇ ಹೋಗಬೇಕಾಗತ್ತೆ. ನಮ್ಮಲ್ಲಿ ಈಗ ನಂಬಿಕೆ ಅನ್ನೋದು, ನಾವು ಯಾವುದನ್ನು ಒಪ್ಪೋದಕ್ಕೆ ಪ್ರಮಾಣಗಳು ಬೇಕು. ನಾವು ಸಾಕ್ಷಿ, ಆಧಾರ, ವಿಜ್ಞಾನ ಅಂತೆಲ್ಲ ಕರೆಯೋದು ಅದನ್ನು ಪ್ರಮಾಣಗಳು ಅಂತ. ಈ ಪ್ರಮಾಣಗಳನ್ನು ನಮ್ಮ ಪೂರ್ವಜರು ಭಾಳ ವ್ಯವಸ್ಥಿತವಾಗಿ ವಿಂಗಡಿಸಿ ತೋರಿಸಿದ್ದಾರೆ. ಯಾವುದೆಲ್ಲ ಪ್ರಮಾಣ ಅಂತ. ಒಂದು ಪ್ರತ್ಯಕ್ಷ ಪ್ರಮಾಣ ಅಂತ, ನಮ್ಮ ಇಂದ್ರಿಯಗಳಿಗೆ ಅನುಭವಕ್ಕೆ ಬರಬೇಕು. ಕಣ್ಣು ನೋಡಬೇಕು, ನಾನು ನೋಡಿದಾಗ ನಂಬ್ತೀನಿ. ನನ್ನ ಕಿವಿಗೆ ಶಬ್ದ ಕೇಳಬೇಕು, ಕೇಳಿದರೆ ನಂಬ್ತೀನಿ ಅಂತ. ಅಥವಾ ನನ್ನ ಚರ್ಮಕ್ಕೆ ಅದು ತಾಗಬೇಕು, ತಾಗಿದಾಗ ಅದಿದೆ ಅಂತ ನಂಬ್ತೀನಿ, ಪ್ರತ್ಯಕ್ಷ ಅಂತ. ಎರಡನೇದು ಅನುಮಾನ ಪ್ರಮಾಣ ಅಂತ ಒಂದು ಹೇಳಿದ್ರು. ಅಂದರೆ ಲಾಜಿಕ್ಕಿನ ಮೇಲೆ ನಿರ್ಣಯ ಮಾಡ್ತೀನಿ ಕೆಲವನ್ನು ಸತ್ಯ ಅಂತ ನಂಬೋದಕ್ಕೆ. ಲಾಜಿಕ್ಕಿನ ಮೇಲೆ ಹೇಗೆ ಅಂತ ಅಂದರೆ, ನಮ್ಮೂರಲ್ಲೊಂದು ತೊರೆ ಹರಿತಾ ಇದೆ, ಆ ತೊರೆ ನೀರು ಕೆಂಪಾಗಿದೆ. ಆಗ ಏನರ್ಥ ಅಂದರೆ, ಮೇಲಿನ ಊರಲ್ಲಿ ಮಳೆ ಬಂದಿದೆ ಅಂತ ಅರ್ಥ. ಇಲ್ಲಿ ಇದಾಗಬೇಕು ಅಂದರೆ ಅಲ್ಲಿ ಆಗಿರಬೇಕು. ಇನ್ನು ಭಾಳ ಜನಜನಿತವಾದ್ದು. ಎಲ್ಲೊಂದು ಕಡೆ ಹೊಗೆ ಕಾಣ್ತಾ ಇದೆ ಅಂದರೆ ಅಲ್ಲಿ ಬೆಂಕಿ ಬಿದ್ದಿದೆ ಅಂತ. ಬೆಂಕಿ ನೋಡಿಲ್ಲ ನಾನು, ಹೊಗೆ ನೋಡಿ ಬೆಂಕಿ ಬಿದ್ದಿದೆ ಅಂತ, ಕಾಡಲ್ಲಿ ಬೆಂಕಿ ಬಿದ್ದಿದೆ ಅಂತ ಹೇಳಿದೆ. ಬೆಂಕಿ ನೋಡದೆ ಹೆಂಗೆ ಹೇಳ್ತೀಯಾ ಅಂದರೆ ಲಾಜಿಕ್ ವರ್ಕ್ ಆಗುತ್ತೆ. ಅದಕ್ಕೆ ಲಾಜಿಕ್ ಹೇಗೆ ವರ್ಕ್ ಆಗುತ್ತೆ? ಮೊದಲು ನೋಡಿದೆ ಅಂತ, ಮೊದಲು ಎಲ್ಲಿ ಹೊಗೆ ಇದೆಯೋ ಅಲ್ಲೆಲ್ಲ ಬೆಂಕಿ ಇರೋದನ್ನು ನೋಡಿದ್ರಿಂದಾಗಿ ಅಂತ ಅದನ್ನು ಕನೆಕ್ಟ್ ಮಾಡ್ಕೋತೀವಿ ಅಂತ. ಹಾಗೆ ಒಂದು ಆಪ್ತವಾಕ್ಯ ಅಂತ ಒಂದು ಪ್ರಮಾಣ ಅಂತ ಹೇಳ್ತಾರೆ ಅವರು. ಆಪ್ತವಾಕ್ಯ ಅಂದರೆ ಆಪ್ತರು ಅಂತ ಕನ್ನಡದಲ್ಲಿ ಬಳಕೆ ಇದೆಯಲ್ಲ, ಹಾಗಲ್ಲ. ಯಾರು ಸತ್ಯವನ್ನೇ ಹೇಳ್ತಾರೋ ಅವರು ಆಪ್ತರು, ನಿಜವನ್ನೇ ಯಾರು ಹೇಳ್ತಾರೋ ಅವರು ಆಪ್ತರು. ಅವರು ಹೇಳಿದ್ದನ್ನು ನಂಬ್ತೀನಿ ಅಂತ. ಇದು ನಂಬಲೇಬೇಕಾಗತ್ತೆ. ಈ ಇಡೀ ನಮ್ಮ ಬದುಕಿದೆಯಲ್ಲ ಇವತ್ತು, ನಾವು ಎಷ್ಟೇ ಸಾಕ್ಷಿ, ಆಧಾರ, ಪುರಾವೆ ಅಂದ್ರೂ ಯಾರೋ ಹೇಳಿದ್ದನ್ನು ನಂಬದೇ ಬದುಕು ಸಾಗೋಲ್ಲ ಅಂತ. ಭಾಳ ಸರಳಗೊಳಿಸಿ ಹೇಳೋದು ಅಂದರೆ, ಅಪ್ಪ ಯಾರು ಅನ್ನೋದನ್ನು ಅಮ್ಮ ಹೇಳಿದ್ದಕ್ಕೆ ನಂಬದೆ ಅನ್ನೋ ಮಾತಿನಿಂದ ಆರಂಭ ಮಾಡಿ ಅಂತ DNA ಟೆಸ್ಟ್ ಮಾಡಿಕೊಂಡು ಅಪ್ಪ ಅಂತ ಜಗತ್ತಲ್ಲಿ ಯಾರೊಬ್ಬನೂ ಪ್ರೂವ್ ಮಾಡ್ಕೊಂಡಿಲ್ಲ. ಅವನು ಇನ್ಯಾವುದೋ ಕಾರಣಕ್ಕೆ ಕೋರ್ಟ್ ಅದನ್ನು ಮಾಡಿರ್ಬೋದು ಅಲ್ವಾ. ಹೀಗೆ ನೋಡಿದಾಗ ಈ ಅತಿಮಾನುಷವಾದದ್ದೆಲ್ಲ ಏನಿದೆ, ಈಗ ಸದ್ಯಕ್ಕೆ ನಮಗೆ ಅದು ಪ್ರತ್ಯಕ್ಷ ಪ್ರಮಾಣ ಆಗುವವರೆಗೆ ನಮಗದು ಆಪ್ತವಾಕ್ಯ ಪ್ರಮಾಣವೇ ಆಗಬೇಕು. ಅವರು ಋಷಿಗಳು ಹೇಳಿದ್ದಾರೆ, ಅದನ್ನ ಹಿಂದಿನವರು ದೊಡ್ಡವರು ಹೇಳಿದ್ದಾರೆ. ಅವರು ಸುಳ್ಳು ಹೇಳಿಲ್ಲ ಅನ್ನೋದು ಅವ್ರದ್ದು ಎಲ್ಲ ಬೇರೆದನ್ನು ನೋಡಿದ್ರೆ ಗೊತ್ತಾಗುತ್ತೆ. ಮತ್ತು ಅವ್ರಿಗೆ ಬೇರೆ ಉದ್ದೇಶವೇ ಇಲ್ಲ. ಮಾನವ ಜನಾಂಗದ ಒಳಿತು ಅನ್ನೋದನ್ನು ಬಿಟ್ಟು ಬೇರೆ ಯೋಚನೆನೇ ಮಾಡಲಿಲ್ಲ. ಒಬ್ಬ ಮನುಷ್ಯ ಯಾಕೆ ಸುಳ್ಳು ಹೇಳ್ತಾನೆ? ಸ್ವಾರ್ಥಕ್ಕೆ ಸುಳ್ಳು ಹೇಳ್ತಾನೆ. ಅವನು ತನಗೇನೋ ಅನುಕೂಲ ಆಗುತ್ತೆ ಅಂತ ಸುಳ್ಳು ಹೇಳ್ತಾನೆ, ಇನ್ನೊಬ್ಬ ಹಾಳಾಗಬೇಕು ಅಂತ ಸುಳ್ಳು ಹೇಳ್ತಾನೆ. ಎರಡೇ ಕಾರಣಕ್ಕೆ ಸುಳ್ಳು ಹುಟ್ಟೋದು. ಅದು ಎರಡೂ ಇಲ್ಲದೆ ಇರುವ ಮನುಷ್ಯರು ಆಡಿದ್ದಾರೆ. ನನ್ನ ಅನುಭವ ಅಂತ ಅವರು ಹೇಳ್ತಾ ಇದ್ದಾರೆ. ಹಾಗಾಗಿ ಇಂದ್ರಿಯಾತೀತವಾದದ್ದು, ಅತಿಮಾನುಷವಾದದ್ದು ಇದೆ. ಅದರಲ್ಲಿ ದೇವರೂ ಹೌದು, ಕೃಷ್ಣನ ಲೀಲೆಗಳೂ ಹೌದು, ಆಂಜನೇಯ ಸಮುದ್ರ ಹಾರಿದ್ದೂ ಹೌದು ಅಂತ. ಆದರೆ ಹೀಗೂ ಕೇಳಬಹುದಲ್ಲ, ಅಂದರೆ ಕೇಳಿದ್ದಾರೆ ಅಲ್ವಾ.
ಏನು ಅಂತಂದರೆ ಅವನನ್ನು ನಾನು ಅಷ್ಟು ವೈಭವೀಕರಿಸಿ ತೋರಿಸ್ಬೇಕು ಅಂತ ನಾನು ಇದು ಮಾಡ್ತೀನಿ. ಈಗಾಗಲೇ ನಾವು ಆ ವಿಷಯದ ಬಗ್ಗೆ ಮಾತಾಡ್ತಾನೆ ಇದು ಬಂತು. ಅಂದರೆ ನಾನು ಒಬ್ಬ ನಾಯಕನನ್ನು ಆ ರೀತಿ ತೋರಿಸ್ಬೇಕು ಅಂತಂದರೆ ಅವನ ಒಳ್ಳೆಯತನವನ್ನು ಒಂದು ಸ್ವಲ್ಪ ಹೆಚ್ಚಿಗೆನೆ ಅದು ಇತ್ತೋ ಇಲ್ವೋ ಬಟ್ ಸೇರಿಸಿ ಹೇಳುವಂಥದ್ದು ಇರಬಹುದಲ್ಲ. ಅಲ್ಲಿ ಈ ಅಂಶಗಳಲ್ಲಿ ಅವನಿಗೆ ಮಾತ್ರ ಇದಿಷ್ಟನ್ನು ಹೇಳಿದರೆ ಆ ಪ್ರಶ್ನೆ ಬರುತ್ತೆ. ಈಗ ರಾಮಾಯಣ ಇರಲಿ, ಮಹಾಭಾರತ ಇರಲಿ, ಅತೀಂದ್ರಿಯವಾದದ್ದನ್ನು, ಇಂದ್ರಿಯಾತೀತವಾದದ್ದು ಅಥವಾ ಅತಿಮಾನುಷವಾದದ್ದನ್ನು ಹಲವು ಪಾತ್ರಗಳಿಗೆ ಹೇಳ್ತಾರೆ ಅವರು. ಈಗ ಹನುಮಂತ ಸಮುದ್ರ ಹಾರಿದ ಅಂತ ಹೇಳಿದ ಹಾಗೆ ರಾವಣ ಪುಷ್ಪಕುಮಾನದಲ್ಲಿ ಎಲ್ಲೆಲ್ಲಿಗೂ ಓಡಾಡದ ಅಂತ ಹೇಳ್ತಾರೆ. ಅವನದ್ದೇನು ಕಡಿಮೆ ಸಾಮರ್ಥ್ಯ ಅಂತ ಹೇಳೋದಿಲ್ಲ. ಅಥವಾ ರಾಕ್ಷಸರುಗಳಿದಾರಲ್ಲ, ಅವರು ಮಾಡಿದ ಕೃತ್ಯಗಳಿದೆಯಲ್ಲ, ಅವುಗಳು ಇವರೆಲ್ಲರಿಗಿಂತ ಹೆಚ್ಚೇ ಅದು. ಕೃಷ್ಣನಿಗಿಂತ ಹೆಚ್ಚು ಅಸಂಭವ ಅನ್ನಿಸುವಂಥ ಕಾರ್ಯಗಳನ್ನು ಮಾಡಿದ್ದು ಹೇಳ್ತಾರೆ. ಈ ಮಹಾಭಾರತದಲ್ಲೇ ನಡೆಯುತ್ತೆ. ಎಷ್ಟು ರಾಕ್ಷಸರ ಮಾಯೆಗಳ ಸೃಷ್ಟಿಯ ವಿಷಯ ಬರುತ್ತೆ ಅಲ್ಲಿ. ಕುರುಕ್ಷೇತ್ರ ಯುದ್ಧದಲ್ಲೂ ಬರುತ್ತೆ. ಬೇರೆ ಉಪಕಥೆಗಳನ್ನು ಹೇಳುವಾಗಲೂ ಆ ರಾಕ್ಷಸರು ಸೃಷ್ಟಿಸುವ ಮಾಯೆಗಳು ಎಷ್ಟು ಅಂತ. ಅದೆಲ್ಲ ಈ ಕೃಷ್ಣಲೀಲೆಯನ್ನು ಮೀರಿಸಿದ್ದಿದೆ. ವೈಭವವನ್ನೇ ಇವನನ್ನು ನಾಯಕನನ್ನು ವೈಭವೀಕರಿಸಬೇಕು ಅಂತ ಹೊರಟಿದ್ರೆ ಅವರಲ್ಲೆಲ್ಲ ಇದನ್ನು ಹೇಳೋದಕ್ಕಾಗ್ತಾ ಇರಲಿಲ್ಲ. ಅವರಲ್ಲೂ ಹೇಳಿದ್ದಾರೆ ಅಂತಂದರೆ ಅದು ಆ ಕಾಲಖಂಡ ಸತ್ಯವೇ. ಎಷ್ಟೋ ರಾಕ್ಷಸರ ಕಥೆಗಳು ಬರುತ್ತೆ. ಅರ್ಜುನನಿಗೆ ಕೊಲ್ತಾನೆ 2 ಗುಂಪುಗಳನ್ನು, ಸ್ವರ್ಗದ ದೇವತೆಗಳ ವಿರೋಧಿಗಳು ಎಷ್ಟೋ ಕಾಲದಿಂದ ಇದ್ದವರನ್ನು ಅರ್ಜುನ ಕೊಲ್ತಾನೆ. ಹಿರಣ್ಯಪುರ ವಾಸಿಗಳು ಅಂತ ಒಬ್ಬರು 3 ಗುಂಪನ್ನು ಕೊಲ್ತಾನೆ. ಹೇಗಲ್ಲ ಅಂದರೆ ಅವರದ್ದೊಂದು ಆಕಾಶ ವಾಹನ, ನಾವು ಈ ಸೈನ್ಸ್ ಫಿಕ್ಷನ್ ಸಿನಿಮಾಗಳಲ್ಲಿ ನೋಡ್ತಾ ಇದ್ದವಲ್ಲ, ಹಾರುವ ನಗರ, ಆ ಥರ ಹಾರುವ ನಗರ ಅದು ಹಾರ್ಕೊಂಡೇ ಹೋಗ್ತಾ ಇರುತ್ತೆ. ಅವರನ್ನು ಹಿಡಿಯೋಕೆ ಆಗಲ್ಲ. ಯುದ್ಧ ಮಾಡೋದು ಆಮೇಲೆ ಅವ್ರು ಹಾರ್ಕೊಂಡು ಹೋಗ್ತಾ ಇರ್ತಾರೆ. ಇನ್ನೊಂದು ರಾಕ್ಷಸರ ಗುಂಪಿನದ್ದು, ಅಲ್ಲಿ ಸಾವಿರಾರು ಜನ ರಾಕ್ಷಸರು ಇರ್ತಾರೆ, ಸಾವಿರ ಅಲ್ಲ ಕೋಟಿ ಅಂತ ಬರೀತಾರಲ್ಲ, ಅಷ್ಟು ದೊಡ್ಡ ನಗರ. ಇನ್ನೊಂದು ಏನಂದರೆ ಅದನ್ನು ನೀರೊಳಗೆ ಬೇಕಿದ್ರೂ ಹೋಗುತ್ತೆ, ಭೂಮಿ ಮೇಲೆ ಬೇಕಿದ್ರೂ ಹೋಗುತ್ತೆ, ಆಕಾಶದ ಮೇಲೂ ಹಾರುತ್ತೆ. ಅಂಥದ್ದೊಂದು ದೊಡ್ಡ ಸಾಮ್ರಾಜ್ಯ, ಅದು ಚಲಿಸ್ತಲೇ ಇರುತ್ತೆ. ಅವರನ್ನು ಹಿಡಿಯೋಕೆ ಆಗಲ್ಲ. ಆಕಾಶದಲ್ಲಿ ಯುದ್ಧ ಆರಂಭ ಮಾಡಿದರೆ ಸಮುದ್ರದೊಳಗೆ ಹೋಗ್ತಾರೆ, ಸಮುದ್ರದೊಳಗೆ ಯುದ್ಧಕ್ಕೆ ಬಂದರೆ ಆಕಾಶದಲ್ಲಿ ಹಾರ್ತಾರೆ ಅಂತ ಇತ್ತು ಅಂತ. ಇವರನ್ನು ಅರ್ಜುನ ಹೋಗಿ ಕೊಂದ ಅಂತ ಕಥೆ ಬರುತ್ತೆ. ಇಲ್ಲಿ ಈ ಸಾಮರ್ಥ್ಯ ಕೃಷ್ಣಲೀಲೆಯನ್ನು ಮೀರಿಸಿದ ಸಾಮರ್ಥ್ಯ ರಾಕ್ಷಸರಲ್ಲಿ ಕಾಣಿಸ್ತಾ ಇದೆ ಮಹಾಭಾರತ ಅಂತ. ಹಾಗಾಗಿ ವೈಭವೀಕರಣದ ಕಾರಣಕ್ಕಾಗಿ ಅದು ಮಾಡಿದ್ದಲ್ಲ ಅಂತ. ಅಷ್ಟು ಸಾಮರ್ಥ್ಯ, ಅಷ್ಟು ಶಕ್ತಿಗಳು ಇತ್ತು ಮಾತ್ರ ಅಲ್ಲ, ಮನುಷ್ಯನಿಗೆ ಇದೆ ಅಂತ. ಮನುಷ್ಯನಿಗೆ ಯಾವತ್ತೂ ಇದೆ, ಅದನ್ನೆಲ್ಲವನ್ನೂ ಮಾಡಿಕೊಳ್ಳೋದಕ್ಕೆ ಸಾಧ್ಯ ಅಂತ ಇದೆ ಅಂತ. ಆ ಕ್ರಮದಲ್ಲಿ ಹೋಗಿ ಆ ಸಾಧನೆ ಮಾಡಲಿಲ್ಲ, ಹಾಗಾಗಿ ಸಾಧ್ಯ ಆಗಿಲ್ಲ ಅಂತ. ಈಗ ಮನುಷ್ಯನಿಗೆ ಎಷ್ಟು ಸಾಮರ್ಥ್ಯ ಇದೆ ಅಂತ ಅಂದರೆ ನಮ್ಗೆ ಇವತ್ತು ನಿರ್ಣಯ ಆಗಿಲ್ಲ ಮನುಷ್ಯನ ಸಾಮರ್ಥ್ಯ ಎಷ್ಟು ಅಂತ. ನಾವು ಬರೀ ಇವತ್ತಿನದನ್ನೇ ಇಟ್ಕೊಳ್ಳೋಣ. ಇವುಗಳನ್ನೆಲ್ಲ ಬಿಟ್ಟೇ ಯೋಚನೆ ಮಾಡಿದ್ರು. ಮೊನ್ನೆ ಮನುಷ್ಯನಿಗಿಂತ ನಿನ್ನೆ ಮನುಷ್ಯನ ಸಾಮರ್ಥ್ಯ ಹೆಚ್ಚು ಅಂತ ಕಾಣಿಸಿದೆ. ನಿನ್ನೆ ಮನುಷ್ಯನಿಗಿಂತ ಇವತ್ತಿನ ಮನುಷ್ಯನ ಸಾಮರ್ಥ್ಯ ಹೆಚ್ಚು ಅಂತ ಕಾಣಿಸಿದೆ. ಏನು ಅಂದರೆ ಅವನು ಏನನ್ನು ಸೃಷ್ಟಿ ಮಾಡ್ತಾನೆ, ಯಂತ್ರಗಳನ್ನು ಸೃಷ್ಟಿ ಮಾಡ್ತಾನೆ ಅಂತ ಅಂದ್ಕೊಳ್ಳೋಣ. ಇವತ್ತೊಂದು AI ಅಂತ ಸೃಷ್ಟಿ ಮಾಡ್ಕೊಂಡಿದ್ದೀವಲ್ಲ ನಾವು. ಯಾರು ಮಾಡಿದ್ದು AI ಅನ್ನೋದನ್ನು? ಒಬ್ಬ ಮನುಷ್ಯ ಮಾಡಬಹುದಾದ ಎಲ್ಲವನ್ನೂ ಮಾಡುವ ರೋಬೋಟ್ಗಳು, AI ಈ ತಂತ್ರಜ್ಞಾನದ ಹಿನ್ನೆಲೆ ಇವತ್ತು ಚರ್ಚೆಯಲ್ಲಿದೆಯಲ್ಲ, ಅದನ್ನು ಹೇಳ್ತಾ ಇದ್ದೀನಿ. ತಾನು ಮಾಡಬಹುದಾದನ್ನೆಲ್ಲ ಒಂದು ಯಂತ್ರ ಮಾಡಬಹುದು ಅಂತ ತೋರಿಸಿದ್ದಾನೆ. ಒಂದು ಕಾಲದಲ್ಲಿ ರೋಬೋಟ್ ಅಂತ ಇದೆಯಂತೆ ಅಂತ ನಾವು ಚಿಕ್ಕವರಿದ್ದಾಗ ಕಥೆ ಹೇಳ್ತಾ ಇದ್ವಿ. ಈಗ ಎಲ್ಲಿದೆ ಅಂದರೆ ಕೈಯಲ್ಲಿರೋ ಮೊಬೈಲಲ್ಲಿದೆ ಅದು. ಈ AI ಏನು ಬೇಕಿದ್ರೂ ಮಾಡತ್ತೆ ಅನ್ನೋ ಮಟ್ಟಕ್ಕಿದೆ ಅದು. ಯಾರು ಸೃಷ್ಟಿ ಮಾಡಿದ್ರು ಇದನ್ನು? ಮನುಷ್ಯ ಸೃಷ್ಟಿ ಮಾಡ್ದ. 100 ವರ್ಷದ ಹಿಂದಿನ ಮನುಷ್ಯ ಸೃಷ್ಟಿ ಇದನ್ನ ಮಾಡಿರಲಿಲ್ಲ. ಯಾಕೆ? ಮನುಷ್ಯನಿಗೆ ಅತ್ಯಂತ ಸಾಮರ್ಥ್ಯ ಇದೆ. ಯಾವ ಕ್ಷೇತ್ರದಲ್ಲಿ ಎಷ್ಟು ಸಾಮರ್ಥ್ಯ ಇದೆ ಅನ್ನೋದು ಮನುಷ್ಯನಿಗೆ ಗೊತ್ತಾಗಿಲ್ಲ. ಅದು ಕೆಲವು ಸಾಮರ್ಥ್ಯಗಳು ಹಿಂದೆ ಗೊತ್ತಾಗಿತ್ತು, ಅಳಿಸಿ ಹೋಗಿದೆ. ಕೆಲವು ಸಾಮರ್ಥ್ಯಗಳು ಈಗ ಗೊತ್ತಾಗುತ್ತಾ ಇದೆ. ಇನ್ನೆಷ್ಟು ಸಾಮರ್ಥ್ಯ ಇದೆಯೋ ಮುಂದೆ ಗೊತ್ತಾಗಬೇಕು. 1000 ವರ್ಷಗಳ ಅನಂತರ 1000 ವರ್ಷಗಳ ಅನಂತರ ಪ್ರಾಸೆಸ್. ಈ ಟೆಕ್ನಾಲಜಿ ಹೆಂಗಿರ್ಬೋದು ಅಂತ ಒಂದು ಕಲ್ಪನೆ ಮಾಡೋದಾದರೆ ಹೆಂಗಿರ್ಬೋದು ಅಂತ ಇವತ್ತಿಂದೇ ತಲೆಬುಡ ಗೊತ್ತಾಗದೇ ಇರೋಷ್ಟು ಹೋಗಿದೆ. ನಮಗೆ ಗೊತ್ತಾಗೋದು ಎಷ್ಟೋ. ನಾವು ಹುಟ್ಟುವಾಗಿದ್ದಿದ್ದೇ ಇವಾಗ ಅಷ್ಟು ಕಣ್ಣೆದುರಿಗೆ ಎಷ್ಟು ಬದಲಾವಣೆಗಳಾಗಿವೆ. ಈಗ ಅದರಲ್ಲೂ ಈಗ ನಮಗೆ ಗೊತ್ತಾಗ್ತಾ ಇರೋದು ಬಹಳ ಅಲ್ಪ. ಅವನು ವಿಜ್ಞಾನಿ ಏನೇನು ಕಂಡು ಹಿಡಿದಿದ್ದಾನೋ, ಏನೇನು ಮಾಡ್ತಾ ಇದ್ದಾನೋ ನಮ್ಗೆ ನಿಜವಾಗೂ ಗೊತ್ತಿಲ್ಲ. ಗೊತ್ತಿಲ್ಲ ನಮಗೆ. ಹಾಗಾಗಿ ಇವೆಲ್ಲ ಏನು ಮಾನವ ಜನಾಂಗದ ಇತಿಹಾಸದಲ್ಲಿ ಉಲ್ಲೇಖಿತವಾಗಿವೆಯೋ, ಒಂದೇ ಸಲ ಉಲ್ಲೇಖ ಆಗಿದ್ರೆ, ಒಂದೇ ಕಡೆಯಲ್ಲಿ ಉಲ್ಲೇಖ ಆಗಿದ್ರೆ ಅವನೇನೋ ಕಲ್ಪನೆ ಮಾಡಬಾರದ ಅಂತ ಹೇಳ್ಬೋದಾಗಿತ್ತು. ನನ್ನೊಂದು ಯೋಚನೆ ಇದೆ, ಒಂದು ತುಂಬ ವಿಚಿತ್ರವಾದ ಥಾಟ್ ಯಾವತ್ತೊಮ್ಮೆ ಬಂದಿತ್ತು, ಹೇಳ್ಬಿಡ್ತೀನಿ. ಏನು ಅಂತಂದರೆ, ನಾವೇ ಅಂದರೆ ಹ್ಯೂಮನ್ ಬೀಯಿಂಗ್ಸ್, ನಾವು ಮಾನವರು ಏನಿದ್ದೀವಿ, ಈಗ ನಾವು ಹೇಗೆ AI ಅನ್ನು ಸೃಷ್ಟಿ ಮಾಡಿದ್ದೀವೋ, ನಾವು ಕೂಡ ಯಾರದೋ ಒಬ್ಬರ ಸೃಷ್ಟಿ ಅಂತ.
ಒಂದು AI ಆಗಿ ಬಂದಿದ್ದು, ನಾವು ಸೃಷ್ಟಿಯಾಗಿ ಬಂದಿದ್ದೀವಿ. ಅಂದರೆ ಕರೆಕ್ಟಾದ ಭಾಷೆಯಲ್ಲಿ ಹೇಳಬೇಕು ಅಂದ್ರೆ ನಾವು ಯಾರದ್ದೋ ಟೂಲ್ ಅಂತ. ಅದು ನನ್ನ ಹೀಗೆ ಒಂದು ಬಂದಿದ್ದು ಯೋಚನೆ ನನಗೆ. ಎಷ್ಟೋ ಕೆಲವು ದಿನಗಳಿಂದ ಹಿಂಗೆ ಏನೋ ಬಗ್ಗೆ ಯೋಚನೆ ಮಾಡ್ತಾ ಹೀಗೂ ಇದ್ದಿರಬಹುದೇನೋ, ಯಾರೋ ಆಡಿಸ್ತಾ ಇರ್ಬೋದು ಇದೆ. ಅದನ್ನೇ ಅದೇ ಆಡಿಸಿದಾತ. ಹಾಗೆ ಹೀಗೆ ಮನುಷ್ಯನ ಶಕ್ತಿ ಅಪಾರ. ಅದನ್ನು ಪೂರ್ವ ಅಂದರೆ ಭೂತಕಾಲ ಮತ್ತು ಭವಿಷ್ಯತ್ ಕಾಲ ಎರಡರಲ್ಲಿ ಏನಿದೆ ಅಂತ ಹೇಳೋಕ್ಕಾಗಲ್ಲ. ಇವತ್ತು ಎಷ್ಟು ಕಂಡಿದ್ದೇವೋ ಅಷ್ಟನ್ನು ಮಾತ್ರ ನಂಬ್ತೀವಿ. ಇವತ್ತು ಮನುಷ್ಯ ಕಂಡು ಹಿಡಿದಿದ್ದನ್ನು 30 ವರ್ಷದ ಹಿಂದೆ ಕಲ್ಪನೆ ಮಾಡೋಕ್ಕಾಗ್ತಿರಲಿಲ್ಲ. ಅವತ್ತು ಯಾರಾದರೂ ಒಬ್ಬ ಹೇಳಿದರೆ ನಗ್ತಿದ್ರು ಅದನ್ನು. 30 ವರ್ಷದ ಹಿಂದೆ ಇದನ್ನು ಹೇಳಿದರೆ ನಗ್ತಿದ್ರು. ಇವತ್ತು ಯಾವುದೋ ಒಂದು ನನಗೆ ಕಲ್ಪನೆ ಮಾಡಿ ಹೇಳಿದ್ರೆ ಜನ ನಗ್ತಾರೆ, ಏನು ಸುಮ್ಮನೆ ಕಲ್ಪನೆ ಮಾಡ್ತೀಯ ಅಂತ. ಆದರೆ ಇನ್ನೊಂದು 20, 30, 40 ವರ್ಷಕ್ಕೆ ಏನೂ ಆಗಬಹುದು ಅಂತ. ಅಂದರೆ ಸೃಷ್ಟಿಯಲ್ಲಿ ಮನುಷ್ಯ ಅನ್ನುವ ಅಪರಿಮಿತ ಸಾಮರ್ಥ್ಯದ ಒಂದು ಸೃಷ್ಟಿ. ಅವನಿಗೆ ಎಷ್ಟು ಸಾಮರ್ಥ್ಯ ಇದೆ ಅನ್ನೋದು ಹೇಳಿ ಮುಗುದೇ ಇಲ್ಲ, ಅದು ಗುರುತಿಸಿ ಮುಗುದೇ ಇಲ್ಲ. ಅದು ಪ್ರತಿ ಮನುಷ್ಯ ಹುಟ್ಟಿಕೊಂಡು ಬಂದಾಗ ಬೆಳೆದಾಗ ಅವನು ಏನನ್ನೂ ಸಾಧಿಸಬಲ್ಲ ಅಂತ ಇದೆ ಅಂತ. ಹಾಗಾಗಿ ನಾನಿದನ್ನು ಯಾವ ದೃಷ್ಟಿಕೋನದಲ್ಲಿ ಒಂದು ಪಾಸಿಬಿಲಿಟಿ ಹುಟ್ಟು ಅಂತ. ಹೌದು, ಬಟ್ ಅದನ್ನ ಯಾವ ಸಾಧ್ಯತೆಯತ್ತೆ ತಗೊಂಡು ಹೋಗ್ತೀವಿ ಅನ್ನೋದು ನಮ್ಮ ಹೇಗೆ ತಗೊಂಡು ಹೋಗ್ತೀವಿ ಅನ್ನೋದ್ರ ಮೇಲೆ ಇದು. ಉದಾಹರಣೆಗೆ ಈಗ ಈ ವಿಜ್ಞಾನವನ್ನು ಬೆಳೆಸ್ತೀವಿ ನಾವು. ಈಗ ಅಣುವಿಜ್ಞಾನ ಅನ್ನೋದು ಬೆಳೀತು. ಅಣುವಿಜ್ಞಾನ ಬೆಳೀತಾ ಇರುವಾಗ ಎಲ್ಲಿಗೆ ತಿರ್ಕೊಳ್ತು ಮೊದಲು ಅಂದರೆ ಅದು ಆಯುಧ ಸೃಷ್ಟಿಗೆ ತಿರ್ಕೊಳ್ತು, ಅಣುಬಾಂಬ್ಗಳನ್ನು. ಇವತ್ತು ಮನುಷ್ಯ ಏನು ಮಾಡಿದ ಜಾಣ್ಮೆಯಿಂದ ಅಂದರೆ ಅದನ್ನು ಆಯುಧದ ಬದಲು ಅಣುವಿಜ್ಞಾನವನ್ನು ಇನ್ನೆಲ್ಲೋ ಬಳಸೋಣ ಅಂತ ಹೋದ ಅವನು. ಆ ವಿವೇಚನೆ ಅಲ್ವಾ? ಹಾಗಿದ್ರೆ ಈಗ ಪ್ರತಿ ದೇಶಕ್ಕೂ ಅದನ್ನು ಮುಕ್ತವಾಗಿ ಬಿಟ್ಟುಬಿಟ್ರೆ ಮನೆಯಲ್ಲಿ ಅಣುಬಾಂಬ್ ಸೃಷ್ಟಿ ಮಾಡ್ಕೊಳ್ಳೋಕೆ ಹೋಗಕ್ಕೆ ಬರಲ್ವಾ? ಅದೇನು ಎಲ್ಲರೂ ಅದನ್ನು ಕಂಡಿಡಿದವನು ಮನುಷ್ಯನೇ, ಅದನ್ನು ತಯಾರು ಮಾಡೋನು ಮನುಷ್ಯನೇ ಅಂತಂದಾಗ ಅವನಿಗೆ ಬರುತ್ತೆ ನಂಗೆ ಬರಲ್ಲ ಅನ್ನೋದಕ್ಕೇನಿಲ್ವಲ್ಲ ಕಾರಣ. ನಾನು ಅದರಲ್ಲಿ ಪ್ರಯತ್ನಿಸಿದರೆ ನನಗೂ ಸಾಧ್ಯ. ಆದರೆ ಏನು ಮಾಡ್ತಾನೆ ಮನುಷ್ಯ, ತನ್ನ ಯಾವುದೋ ಸಾಮರ್ಥ್ಯ ಸೃಷ್ಟಿಗೆ ಮಾರಕ ಆಗತ್ತೆ ಅಂದರೆ ಆ ಸಾಮರ್ಥ್ಯವನ್ನು ಅಲ್ಲಿಗೆ ನಿಲ್ಲಿಸ್ತಾನೆ ಅವನು. ನನಗನ್ನಿಸೋದೇನು ಅಂದರೆ ನಾವು ಮಹಾಭಾರತದ ಕಾಲದಲ್ಲಿ ನೋಡಿದಾಗ ಅವರು ಬಳಸ್ತಾ ಇದ್ದ ಆಯುಧಗಳನ್ನು ನೋಡಿಸಿದ್ರೆ ಇಂಥ ಅಣುಬಾಂಬ್ ಥರದ್ದೇ ಆಯುಧಗಳು ಕಾಣಿಸುತ್ತೆ ಅಲ್ಲಿ. ಅಣುಬಾಂಬ್ ಥರದ್ದೇ. ಅಶ್ವತ್ಥಾಮ ವೈಷ್ಣವಾಸ್ತ್ರ ಅಂತ ಒಂದು, ನಾರಾಯಣಾಸ್ತ್ರ ಅಂತ ಒಂದು, 2 ಅಸ್ತ್ರ ಪ್ರಯೋಗ ಮಾಡ್ತಾನೆ. ಅಸ್ತ್ರ ಪ್ರಯೋಗ ಮಾಡಿದಾಗ ಬೇರೆ ಪರಿಣಾಮಗಳು ಹೊರಗಡೆ ಏನಾಯಿತು ಅಂತ ಒಂದು ಪಟ್ಟಿ ಬರುತ್ತೆ ಅಲ್ಲಿ. ಸರೋವರಗಳೆಲ್ಲ ಇದಾಗ್ಬಿಟ್ವು, ನೀರು ಒಣಗಿ ಹೋಯಿತು, ಅದರಲ್ಲಿ ಏನೇನಾಯ್ತು, ಯಾವುದೋ ಪ್ರಾಣಿಗಳು ಎಲ್ಲೋ ಇದ್ದವ್ರು ಎಚ್ಚರ ತಬ್ಬಿದ್ಬಿಟ್ರು, ಇಂಥೆಲ್ಲ ವರ್ಣನೆ ಬರುತ್ತೆ. ಒಬ್ಬ ವಿದೇಶಿ ಅದನ್ನು ನೋಡಿ ಹೇಳಿದ್ದಾನೆ, ಇದು ಪಕ್ಕಾ ಅಣುಬಾಂಬ್ ಸ್ಫೋಟದ ಪರಿಣಾಮ ಅಂತ. ಆ ಕಾಲದಲ್ಲಿ ಅಣುಬಾಂಬ್ ಇತ್ತು ಅಂತ ನಾನು ಪ್ರತಿಪಾದಿಸ್ತಾ ಇಲ್ಲ, ಆದರೆ ಅವನು ಹೇಳ್ತಾನೆ ಭಾರತದ ಅತ್ಯಂತ ಪ್ರಾಚೀನ ಗ್ರಂಥವೊಂದು ಅಣುಬಾಂಬ್ ಸ್ಫೋಟ ಆದಾಗ ಏನೆಲ್ಲ ಆಗತ್ತೋ ಅದನ್ನು ದಾಖಲಿಸಿದೆ ಅಂತ ಅವನು ಹೇಳ್ತಾನೆ. ಯಾವ ಅಣುಬಾಂಬ್ ಇತ್ತು ಅಂದ್ರೆ ನನಗನ್ಸೋದೇನೆಂದರೆ ಅವತ್ತಿನ ಮನುಷ್ಯನಿಗೆ ಅದೊಂದು ಸಿಕ್ಕಿ ಅದನ್ನು ಕಂಡುಕೊಂಡಿರಬಹುದು. ಇವತ್ತು ಹೇಗೆ ಅಣುಬಾಂಬನ್ನು ಯಾವುದೇ ದೇಶಗಳು ಮಾಡಿಕೊಳ್ಳಬಾರದು ಅಂತ ಈಗ ಹೊರಟಿದೆವೋ, ಇದು ಇನ್ನೂ ಮುಂದುವರೆದ್ರೆ ಒಂದಿನ ಏನಾಗುತ್ತೆ ಗೊತ್ತಾ? ಬಾಂಬ್ ತಯಾರಿಸುವ ಅಣುವಿಜ್ಞಾನವೇ ಇರಬಾರದು, ಯಾರೂ ಹಾಗೆ ಯೋಚಿಸಬಾರದು, ಎಲ್ಲೆಲ್ಲಿ ಬರ್ಕೊಂಡಿದೆಯೋ ಎಲ್ಲೆಲ್ಲಿ ರೆಕಾರ್ಡ್ ಆಗಿದೆಯೋ ಅದಷ್ಟನ್ನು ಡೆಮಾಲಿಷ್ ಮಾಡಬೇಕು ಅಂತ ಇನ್ನೊಂದು 100 ವರ್ಷದಲ್ಲಿ ಮನುಷ್ಯ ಯೋಚನೆ ಮಾಡಬಾರದು ಅಂತಿಲ್ಲ. ಅಣುಬಾಂಬ್ ಈಗ ನಾಳೆ ಎಲ್ಲರೂ ಅಣುಬಾಂಬ್ ತಯಾರು ಮಾಡ್ಕೊಳ್ಳೋಕೆ ಹೊರಟ್ರೆ ನಿಮ್ದೆಲ್ಲ ನೀವು ಏನು ಬೇಕಿದ್ರು ನಿಷೇಧ ಹಾಕಿ ನಾವು ಮಾಡ್ಕೋತೀವಿ ಅಂತ ಹೊರಟು ಇನ್ನೊಂದು ದೇಶದ ಮೇಲೆ ಹಾಕೋಕೆ ಆರಂಭ ಮಾಡಿದ್ರೆ ಪ್ರಾಯಶಃ ಇನ್ನೂ ಒಂದು ಸಲ ಅಣುಬಾಂಬ್ ಇನ್ನೊಂದು ದೇಶದ ಮೇಲೆ ಹಾಕಿದರೆ ಮನುಷ್ಯ ನಿರ್ಣಯಕ್ಕೆ ಬರ್ತಾನೆ, ಅಣುವಿಜ್ಞಾನವನ್ನೇ ನಿಷೇಧಿಸ್ತಾನೆ. ಆಗಿರಬಾರದು ಅಂತ ಯಾಕೆ ಅನ್ಕೋಬೇಕು? ಅವತ್ತು ಅದರ ದುಷ್ಪರಿಣಾಮವನ್ನು ನೋಡಿದ ಮೇಲೆ ಮಹಾಭಾರತದ ಯುದ್ಧೋತ್ತರ ಕಾಲದಲ್ಲಿ ಆ ಇಡೀ ಇದನ್ನೇ ಕಿತ್ತಾಕಿರ್ಬೋದು. ಅದನ್ನು ಇದು ಬೇಡ, ಈ ದಾರಿಯಲ್ಲಿ ಮನುಷ್ಯನ ಯೋಚನೆಗಳು ಬೇಡ, ವಿನಾಶದ ಹಾದಿಯ ಮಾರಕ ಅಂತ ಅಂದ್ಕೊಂಡಿರಬಾರ್ದು ಅನ್ನೋದಕ್ಕೇನೂ ಇಲ್ಲ ಅಂತ ಅಂದ್ಕೊಂಡಿರಬಾರ್ದು ಅನ್ನೋದಕ್ಕಿಂತ. ಹಾಗಾಗಿ ಅತಿಮಾನುಷ ಅಂತ ನಮಗಿವತ್ತು ಅನ್ನಿಸೋದು ಭೂತಕಾಲಕ್ಕೂ ಹೊಂದಿಕೆ ಆಗೋಲ್ಲ, ಭವಿಷ್ಯತ್ ಕಾಲಕ್ಕೂ ಹೊಂದಿಕೆ ಆಗೋಲ್ಲ. ಇವತ್ತು ಇಂದ್ರಿಯಾತೀತ ಅತಿಮಾನುಷ ಅಂತ ಅನಿಸಿದ್ದನ್ನು ಇನ್ನು 100 ವರ್ಷದ ನಂತರದ ಮನುಷ್ಯ ಮಾಡಿಯೇ ಮಾಡ್ತಾನೆ. ಯಾಕೆಂದರೆ ಇವತ್ತು ನಾವೇನು ಮಾಡ್ತಾ ಇದ್ದೇವೋ ಇದನ್ನು 100 ವರ್ಷದ ಹಿಂದಿನ ಮನುಷ್ಯ ಮಾಡ್ತಾ ಇರಲಿಲ್ಲ, ಅವನಿಗೆ ಕಲ್ಪನೆ ಕೂಡ ಇರಲಿಲ್ಲ. ನಾವಿಲ್ಲಿ ಮಾತಾಡ್ತಾ ಇರೋದನ್ನು ಈಗ ಅಮೇರಿಕದ ತುದಿಯಲ್ಲಿದ್ದವನಿಗೆ ಕೇಳಿಸತ್ತೆ ಅಂದರೆ ಅವನು ಹುಚ್ಚು ಅಂತಿದ್ದ 100 ವರ್ಷದವನು. ಇಲ್ಲಿ ಕೂಗಿದ್ರೆ ಅಷ್ಟು ದೂರ ಕೇಳಿಸಲ್ಲ ಅಂತಿದ್ದ ಅವನು. ಇದು ಇರಲಿಲ್ವಲ್ಲ, ಸೌಂಡ್ ಸಿಸ್ಟಮ್ಮೇ ಆಗಿರಲಿಲ್ವಲ್ಲ, ಅವತ್ತು ಕೂಗಬೇಕಿತ್ತಲ್ಲ. ಅವತ್ತು ಅವನಿಗೆ ನೀನು ಮಾತಾಡ್ತಾ ಇರುವ ಕಾಲದಲ್ಲಿ ಲೈವ್ ಆಗಿ ಜಗತ್ತಿನ ತುಟ್ಟ ತುದಿಯಲ್ಲಿದ್ದವನು ನಾನು ಎಷ್ಟು ಸಣ್ಣಕ್ಕೆ ಬೇಕಾದ್ರೂ ಮಾತಾಡ್ಬೋದು, ಕೇಳಿಸತ್ತೆ ಅಂದರೆ ನಗುತ್ತಿದ್ದ. ಹಂಗೆ ಇನ್ನೊಂದು 100 ವರ್ಷಕ್ಕೆ ಏನು ಬೇಕಿದ್ರೂ ಆಗ್ಬೋದು. ಹಾಗಾಗಿ ಮನುಷ್ಯಾತೀತವಾದದ್ದೆಲ್ಲ ಬಂದ ಕೂಡಲೇ
ಇವತ್ತಿಗೆ ಸಮನ್ವಯ ಮಾಡಿಕೊಂಡು ಇವತ್ತಿನ ನಮ್ಮ ಸಂಶೋಧನೆಗೆ ಅಥವಾ ನಾವು ಏನನ್ನು ಯಾವ ಮಟ್ಟಕ್ಕೆ ಬಂದಿದೆಯೋ ಅದಕ್ಕೆ ರಿಲೇಟ್ ಮಾಡಿಕೊಂಡು ಸಮಾನವಾಗಿಸಿಕೊಂಡು ಸುಳ್ಳು ಅಂತ ಸುಲಭವಾಗಿ ಹೇಳೋದಕ್ಕೆ ಬರೋದಿಲ್ಲ. ಹಾಗೆ ಕೃಷ್ಣನ ಲೀಲೆಗಳನ್ನು ತೆಗೆದುಕೊಳ್ಬೇಕು ಅಂತ ನನಗನ್ನಿಸುತ್ತೆ. ಇನ್ನೊಂದು ಕೃಷ್ಣನ ಮೇಲಿರುವ ಹಲವು ಪ್ರಶ್ನೆಗಳಿವೆ. ಅದು ಸುದೀರ್ಘ ಪ್ರಶ್ನೆಗಳು, ಒಂದೆರಡು ಅಂತ ಅಲ್ಲ. ಅಂದರೆ ಕೃಷ್ಣನನ್ನು ತಂತ್ರಗಾರ ಅಂತ ಕರಿತೀವಿ, ಕೃಷ್ಣ ಮೋಸ ಮಾಡ್ತಾ ಇದ್ದ, ಕೃಷ್ಣ ಸುಳ್ಳು ಹೇಳಿಸ್ತಾ ಇದ್ದ, ಸಾಕ್ಷ್ಯಗಳು ಇವೆ. ಅಶ್ವತ್ಥಾಮ ಹತಃ ಕುಂಜರಹ ಅಂತ ಯುಧಿಷ್ಠಿರನ ಬಾಯಲ್ಲಿ ಕೃಷ್ಣ ಹೇಳಿಸಿದ ಅನ್ನೋದಾಗಲಿ, ಕರ್ಣನನ್ನು ಇದರ ಸಮಯದಲ್ಲಿ ಕೊಲ್ಲೋಕೆ ಹೇಳ್ದ ಅನ್ನೋದಾಗಲಿ, ಭೀಷ್ಮನನ್ನು ಕೊಲ್ಲೋದಕ್ಕೆ ಹೇಳ್ದ ಅನ್ನೋದರಿಂದ ಆರಂಭ ಮಾಡಿ ಅವನಿಗೆ ಅಷ್ಟು ಪತ್ನಿಯರಿದ್ದರು ಅನ್ನುವ ಎಲ್ಲ ಅಂಶಗಳು. ಕಪಟ ನಾಟಕ ಸೂತ್ರಧಾರ ಒಳ್ಳೆ ಟೈಟಲ್ಲು ಇದೆ. ಹೌದು. ಕೃಷ್ಣನನ್ನು ತಂತ್ರಗಾರ ಅಂತಲೇ ನೋಡುವ ಅಭ್ಯಾಸಗಳು ಎಲ್ಲ ಇದೆ. ಆದರೆ ಇದು ಪ್ರತಿ ಘಟನೆಯನ್ನು ನೋಡಿ ವಿಮರ್ಶಿಸಬೇಕಾದದ್ದು ಸುಲಭದ್ದಲ್ಲ. ಆದರೆ ಒಂದು ಕೃಷ್ಣ ಹೇಗೆ ಅಂತ ಅಂದರೆ, ಕೃಷ್ಣನ ಸಿದ್ಧಾಂತ ಅಂತ ತಗೊಂಡ್ರೆ, ಕೃಷ್ಣನ ಕ್ರಮ ಅಂತ ತಗೊಂಡ್ರೆ, ಅವನು ಯಾವಾಗಲೂ ಈ ಕ್ರಿಯೆಗಿಂತಲೂ ಕ್ರಿಯೆ ಪರಿಣಾಮ ಮುಖ್ಯ ಅಂತ ಭಾವಿಸುವವ. ಕ್ರಿಯೆಗಿಂತಲೂ ಕ್ರಿಯೆ ಪರಿಣಾಮ ಮುಖ್ಯ ಅಂತ ಭಾವಿಸುವವ. ಇದು ಭಾಳ ಮುಖ್ಯವಾದ ಸಾಲು. ನಿಜ. ಇದು ಕೃಷ್ಣ ಅಂತಲ್ಲ, ನಾವೆಲ್ಲರೂ ಭಾವಿಸೋದು ಹಾಗೇನೆ. ನಮಗೆ ಪರಿಣಾಮ ಮುಖ್ಯವೇ ಹೊರತು ಕ್ರಿಯೆ ಅಲ್ಲ. ಹಾಗಂತ ಕ್ರಿಯೆ ಮುಖ್ಯವೇ ಅಲ್ಲ ಅಂತಲೂ ಅಲ್ಲ. ಒಂದು ಕ್ರಿಯೆಯಿಂದ ಏನು ಪರಿಣಾಮ ಆಗತ್ತೆ ಅನ್ನೋದರ ಮೇಲೆ ಆ ಕ್ರಿಯೆಯನ್ನು ನೋಡಬೇಕು ಅಂತ. ಕುರುಕ್ಷೇತ್ರ ಯುದ್ಧದಲ್ಲಿ ಇದೇನೂ ಆಗದೇ ಇದ್ದಿದ್ರೆ ಒಂದಿಷ್ಟು ತಂತ್ರಗಳು ಬಂತಲ್ಲ. ಅಲ್ಲಿ ಭೀಷ್ಮನ ಎದುರು ಶಿಖಂಡಿಯನ್ನು ತಗೊಂಡೋಗಿ ನಿಲ್ಲಿಸಿ ಅದರಿಂದಾಗಿ ಭೀಷ್ಮ ಬೀಳೋದು, ದ್ರೋಣರ ಕಿವಿಗೆ ಮಗ ಸತ್ತ ಅಂತ ಸುಳ್ಳು ಹೇಳಿ ಮಾಡೋದು, ತೊಡೆಗೆ ಹೊಡಿಬಾರದು ಗದಾಯುದ್ಧದಲ್ಲಿ ಆದರೂ ದುರ್ಯೋಧನನಿಗೆ ಹೊಡೆಯೋದು, ಇಂಥದ್ದು ಸಾಕಷ್ಟು ಬಂದಿವೆಯಲ್ಲ. ಇವೆಲ್ಲವನ್ನೂ ಮಾಡದೇ ಇದ್ದಿದ್ದರೆ ಏನಾಗುತ್ತಿತ್ತು ಅಂತ ಪ್ರಶ್ನೆ ಕೇಳಿದರೆ, ಪಾಂಡವರೇ ಗೆಲ್ತಿದ್ರು ಅಂತ ಹೇಳೋಕ್ಕಾಗಲ್ಲ. ದುರ್ಯೋಧನನೇ ಗೆಲ್ಲಬಹುದಿತ್ತು. ಯಾಕೆಂದರೆ ಯಾವುದೇ ಯುದ್ಧವು 50-50ನೇ. ಅದು ಯಾವುದು ಅಲ್ಲಿರುವವರ ಸಾಮರ್ಥ್ಯ, ಅಲ್ಲಿರುವವರ ಸೈನ್ಯ ಬಲ, ಅಲ್ಲಿರುವವರ ಆಯುಧ ಬಲವನ್ನು ನೆಚ್ಚಿಕೊಂಡಿರೋದಿಲ್ಲ. ಜಗತ್ತಿನ ಯಾವ ಯುದ್ಧವೂ ಇದ್ರ ಮೇಲೆ ತೀರ್ಮಾನ ಆಗಿಲ್ಲ. ಆ ಯುದ್ಧ, ಆ ಸನ್ನಿವೇಶ ಅದೇನೋ ಒಂದು ಫಲಿತಾಂಶ ಕೊಡುತ್ತೆ. ಒಂದೊಮ್ಮೆ ದುರ್ಯೋಧನನೇ ಗೆದ್ದಿದ್ದರೆ ಏನಾಗ್ತಾ ಇತ್ತು ಅಂತ ಅಂದರೆ, ಇಂತಹ ತಪ್ಪುಗಳನ್ನೆಲ್ಲ ಮಾಡಿದವ ರಾಜನಾಗಿ ಉಳಿಯಬಹುದು ಬಲಪ್ರಯೋಗದಿಂದ. ತನ್ನ ಸಾಮರ್ಥ್ಯ ಇದ್ದರೆ, ವ್ಯಕ್ತಿಗತ ಸಾಮರ್ಥ್ಯ ಇದ್ದರೆ, ಜನಸಂಘಟನೆಯನ್ನು, ಜನಬೆಂಬಲವನ್ನು ಪಡೆದುಕೊಳ್ಳುವ ಸಾಮರ್ಥ್ಯ ಇದ್ದರೆ, ದೊಡ್ಡ ಸೈನ್ಯ ಇದ್ದರೆ ಏನು ತಪ್ಪು ಮಾಡಿಯೋ ಬಚಾವಾಗ್ಬೋದು ಅನ್ನುವ ಸಂದೇಶ ಮಾನವ ಜನಾಂಗಕ್ಕೆ ಯಾವತ್ ಕಾಲಕ್ಕೂ ಉಳಿತಾ ಇತ್ತು. ಒಂದು ಹೆಣ್ಣನ್ನು ಸಭೆಗೆ ಕರೆದುಕೊಂಡು ಬಂದು ಬಟ್ಟೆ ಬಿಚ್ಚಿ ನಗ್ನಳಾಗಿಸೋದು ಅಂತ ಇವತ್ತು ನಡೆಯೋಲ್ಲ. ಅಷ್ಟು ಅಂಥದ್ದನ್ನು ಮಾಡಿ ಒಬ್ಬ ರಾಜನಾಗ್ಬೋದು ಅಂತ ಆಗಿದ್ರೆ ಏನು ಕೊಟ್ಟಂಗಾಗ್ತಿತ್ತು? ಕೃಷ್ಣನಿಗೆ ಕೊಡಬೇಕಾಗಿರೋ ಸಂದೇಶ ಬೇರೆದಿದೆ. ಅಂಥ ತಪ್ಪು ಮಾಡುವವನೊಬ್ಬ ಆಳುವವ ಆಗಬಾರದು ಅಂತ ಹೇಳೋದಕ್ಕೆ ಹೊರಟಾಗ ಸಣ್ಣ ಸಣ್ಣ ಲೋಪಗಳು ಅಂತ ಕರೆಸಿಕೊಳ್ಳುವ, ದೋಷಗಳು ಅಂತ ಕರೆಸಿಕೊಳ್ಳುವ ತಪ್ಪುಗಳನ್ನು ಮಾಡಬೇಕಾಗಿ ಬಂದರೆ ಮಾಡಬೇಕು ಅಂತ. ಸುಳ್ಳು ಹೇಳದೇ ಇದ್ದರೆ ಅವತ್ತು ದ್ರೋಣರ ಪರಿಸ್ಥಿತಿ ಆಗಿತ್ತು ಅಂದರೆ ಇಡೀ ಪಾಂಡವರ ಸೇನೆಯನ್ನು ನಿರ್ನಾಮ ಮಾಡುವ ದೃಷ್ಟಿಯಲ್ಲಿ ಹೊರಟ್ಬಿಟ್ಟಿದ್ರು ಅವರು. ಎಲ್ಲಿಯವರೆಗೆ ಅಂದರೆ, ಬ್ರಹ್ಮಾಸ್ತ್ರ ಅಂತ ಒಂದು ಅಸ್ತ್ರ ಇತ್ತು ಅವ್ರ ಹತ್ರ. ಅದನ್ನು ಯಾರಿಗೆ ಬ್ರಹ್ಮಾಸ್ತ್ರ ಪ್ರಯೋಗ ಮಾಡೋಕ್ಕೆ ಬರಲ್ಲೋ ಅವನ ಮೇಲೆ ಪ್ರಯೋಗ ಮಾಡಬಾರ್ದು ಅಂತ ನಿಯಮ. ಅವರು ಸಾಮಾನ್ಯ ಸೈನಿಕರ ಮೇಲೆ ಪ್ರಯೋಗ ಮಾಡಿದ್ರನ್ನು, ಲಕ್ಷ ಜನರನ್ನು ಕೊಂದುಬಿಟ್ಟಿದ್ರು. ಆಗೊಂದು ಋಷಿಗಳ ನಿಯೋಗ ಬರುತ್ತೆ, 100 ಋಷಿಗಳ ನಿಯೋಗ ಅದೃಶ್ಯವಾಗಿ ಬಂದು ದ್ರೋಣರಿಗೆ ಹೇಳುತ್ತೆ, ತಪ್ಪು ಮಾಡಿದೆಯಾ, ಶಸ್ತ್ರಸನ್ಯಾಸ ಮಾಡು ಅಂತ ಹೇಳುತ್ತೆ. ತಪ್ಪು ಮಾಡಿದೆಯಾ ಅಂತ. ಅವರು ಅವತ್ತು ಹೀಗೆ ನುಗ್ಗುತ್ತಾ ಇದ್ದರು ದ್ರೋಣರು ಅಂದರೆ ಅವರು ಅದನ್ನೇ ಮಾಡಿ ಮುಗಿಸ್ಬಿಡ್ಬೇಕು ಅಂತ ಇದ್ದರು. ಆ ಹೊತ್ತಿನಲ್ಲಿ ಒಂದು ಸಣ್ಣ ಸುಳ್ಳಲ್ಲದ ಸುಳ್ಳನ್ನು ಹೇಳಿ ಅವರಿಗೆ ಭ್ರಮೆ ಹುಟ್ಟಿಸಿ ಅಷ್ಟು ಮಾಡಲೇಬೇಕಿತ್ತು. ಯಾಕೆ ಮಾಡಬೇಕಾಗಿತ್ತು ಅಂದರೆ, ಅದು ಅರ್ಜುನನ ಗೆಲ್ಲಿಸೋದಕ್ಕೆ, ಪಾಂಡವರ ಗೆಲ್ಲಿಸೋದಕ್ಕೆ ಅಂತ ಅಲ್ಲವೇ ಅಲ್ಲ, ಒಬ್ಬ ಕೆಟ್ಟ ರಾಜ ಇರಬಾರದು ಅಂತ ಹೇಳೋದಕ್ಕೆ. ಯುಧಿಷ್ಠಿರನನ್ನೇ ಕೂರಿಸಬೇಕು ಅಂತ ಹಠ ಅಲ್ಲ, ಒಳ್ಳೆ ರಾಜ ಬೇಕು ಅಂತ. ಏನು ಬ್ರಹ್ಮಾಂಡಕ್ಕೆ ಚಕ್ರವರ್ತಿ ಮಾಡಲಿಲ್ಲ ಕೃಷ್ಣ ಯುಧಿಷ್ಠಿರನ, ಅವನ ರಾಜ್ಯಕ್ಕಷ್ಟೇ ಮಾಡಿದ್ದು. ದುರ್ಯೋಧನ ರಾಜನ ಸೂರ್ಯ ಮುಳುಗದ ನಾಡನ್ನ ಇದು ಮಾಡಕ್ಕೆ ಹೋಗಿಲ್ಲ, ಇಲ್ಲ ಮಾಡಲಿಲ್ಲ. ಬೇರೆ ಬೇರೆ ರಾಜರುಗಳು ಅವರವರೇ ಇದ್ರು. ಭಾಳ ಸೂರ್ಯ ಮುಳುಗದ ನಾಡನ್ನೆಲ್ಲ ಮಾಡಕ್ಕೆ ಹೋಗಲಿಲ್ಲ. ದುರ್ಯೋಧನನಂತವ ಕೂರಬಾರ್ದು, ಧೃತರಾಷ್ಟ್ರನಂತ ಅಂದರೆ ಆ ಥರ ಪುತ್ರ ವ್ಯಾಮೋಹ ಒಬ್ಬ ಕೂರಬಾರ್ದು. ನೋಡಿ, ಇದು ರಾಮ ಸೀತಾ ಪರಿತ್ಯಾಗ ಮಾಡಿದ್ದಕ್ಕೂ ಬರುತ್ತೆ ಅಂತ. ಅಂದರೆ ಧೃತರಾಷ್ಟ್ರನಿಗೆ ಮಗನ ಮೇಲಿದ್ದ ಪ್ರೇಮ ತಪ್ಪ ಸರಿಯಾ ಅಂದರೆ, ಮಗನ ಮೇಲೆ ಪ್ರೇಮ ಇರೋದು ತಪ್ಪ,
ಮಗನಿಗಾಗಿ ತಂದೆ ಎಷ್ಟೆಲ್ಲ ಮಾಡೋದು ತಪ್ಪ ಅಂತ ಅನ್ಸುತ್ತೆ. ಆದರೆ ನಾವು ಇವತ್ತೂ ಕೂಡ ಒಬ್ಬ ರಾಜಕಾರಣಿ ಮಗನಿಗೆ ಆ ಥರ ಮಾಡಿದರೆ ನಾವು ಒಪ್ಪಲ್ಲ, ಬೈತಲೇ ಇರ್ತೀವಿ. ಯಾವ ರಾಜಕಾರಣಿ ಮಗನನ್ನು ಇದಕ್ಕೆ ತಂದರೂ ಬೈತೀವಿ. ಇವತ್ತು ನಡೀತಾನೆ ಇದೆಯಲ್ಲ ಅದು ವಂಶಪಾರಂಪರ್ಯ ರಾಜಕಾರಣದ ಬಗ್ಗೆ. ಅಂಥ ಧೃತರಾಷ್ಟ್ರ ಮಾಡಿದ್ದೆಲ್ಲ ಸರಿ, ಅಂಥವ್ರು ಉಳಿಬಹುದು ಅನ್ನೋ ಸಂದೇಶ ಹೋಗಬಾರ್ದು. ಮತ್ತು ಅವ್ರು ಮಾತ್ರ ಇರೋಲ್ಲ, ಅವ್ರ ಥರದವ್ರು ಸಾಕಷ್ಟು. ಅವನೇ ಇದ್ದಾನೆ ಅಂದರೆ ಅವನ ಥರದ ರಾಜರುಗಳು ಬೆಳೀತಾರೆ. ಯುಧಿಷ್ಠಿರನಂಥವನು ಬಂದ ಅಂದರೆ ಯುಧಿಷ್ಠಿರನ ಥರದ ರಾಜರುಗಳು ಬೇರೆ ರಾಜ್ಯಗಳಲ್ಲಿ ಕಾಣಿಸಿಕೊಳ್ತಾರೆ ಅಂತ ಇಷ್ಟು ದೊಡ್ಡ ಸಂದೇಶವನ್ನು ಕೊಟ್ಟು, ಮತ್ತು ಅವತ್ತಿಗೂ ಅವರನ್ನು ಬದಿಗೆ ಸರಿಸಬೇಕು ಅಂತಂದಾಗ ಸಣ್ಣ ಸಣ್ಣ ತಂತ್ರಗಳನ್ನು ಮಾಡಬೇಕಾಗತ್ತೆ. ಅದು ಕುತಂತ್ರ ಅಲ್ಲ, ತಂತ್ರ ಅಂತ ಒಂದು. ಅದು ಸುತಂತ್ರವೋ ಕುತಂತ್ರವೋ ಆಗೋದು ಹೇಗೆ? ತಂತ್ರ ಅಂದರೆ ಮೋಸ, ಉದ್ದೇಶದ ಮೇಲೆ, ಪರಿಣಾಮದ ಮೇಲೆ. ಈಗ ತಂತ್ರ ಅಂದ್ರೆ ಏನು? ನಿಮಗೆ ಗೊತ್ತಾಗದೆ ಇರೋವಾಗ ನಾನೇನೋ ಮಾಡಿಬಿಡ್ತೀನಲ್ಲ, ಅದು ತಂತ್ರ. ನಾನು ಮಾಡಿದರೆ ನೀವು ಕುತಂತ್ರ ಅಂತ ಬೈತೀರಿ, ನೀವು ಮಾಡಿದರೆ ನಾನು ಕುತಂತ್ರ ಅಂತ ಬೈತೀನಿ. ನಿಮಗದು ತಂತ್ರ, ನನಗದು ಕುತಂತ್ರ. ನನಗೆ ಕೆಟ್ಟದಾಯಿತು ಅಂದಾಗ ನಾನು ಕುತಂತ್ರ ಮಾಡಿದ್ರು ಅಂತ ಹೇಳೋದು. ಆದರೆ ವಾಸ್ತವವಾಗಿ ಯಾವುದು ತಂತ್ರ ಯಾವುದು ಕುತಂತ್ರ ಅಂತ ನಾವು ಅಲ್ಲಿ ದಾರ ಎಳೆಯೋದು ಹೇಗೆ ಅಂತ ಅಂದರೆ, ಪರಿಣಾಮ ಏನಾಯಿತು ಅನ್ನೋದ್ರ ಮೇಲೆ, ಉದ್ದೇಶ ಏನು ಅನ್ನೋದ್ರ ಮೇಲೆ. ಸದುದ್ದೇಶದಿಂದ ಮಾಡಿದರೆ ಅದು ತಂತ್ರ, ಸದುದ್ದೇಶ ಅಲ್ಲದೆ ಮಾಡಿದರೆ ಅದು ಕುತಂತ್ರ. ಈಗ ಭಾರತ, ರಷ್ಯಾ, ಚೀನಾ ಒಂದಾಗ್ತಾ ಇದೆ. ಈ ಮೂರು ದೇಶಗಳ ಪ್ರಜೆಗಳು ಏನು ಹೇಳ್ತಾ ಇದ್ದಾರೆ? ಈ ತಂತ್ರ ತುಂಬ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರೆ. ಈಗ ಭಾರತದ್ದೇ ತಂತ್ರ ಇದು. ಚೀನಾದ ಜೊತೆಗೆ ಒಂದು ಮೈತ್ರಿ ಮಾಡ್ಕೊಳ್ಳೋದು ಭಾರತದ್ದೇ ತಂತ್ರ ಇದು. ಆದರೆ ಯಾಕಾಗಿ ಮಾಡ್ತಾ ಇದೆ ಅಂತ ಅಂದರೆ, ಅದು ಅಮೇರಿಕದ ಸೊಕ್ಕನ್ನು ಅಡಗಿಸೋದಕ್ಕೆ ಅಂತ ಮಾಡ್ತಾ ಇದೆ. ಅವನು ಕುತಂತ್ರ ಅಂತ ಬೈತಾ ಇದ್ದಾನೆ. ಆದರೆ ಒಟ್ಟು ಪರಿಣಾಮ ಇದೆಯಲ್ಲ, ಈ ಒಟ್ಟು ಪರಿಣಾಮದಲ್ಲಿ ಈ ಮೂರೂ ದೇಶಗಳು ಅಥವಾ ಭಾರತ ಅಂತ ತಗೊಳ್ಳೋಣ, ಇದು ನಾಳೆ ಜಗತ್ತನ್ನು ಆಳಬೇಕು ಅಂತ ಈ ಕುತಂತ್ರ ಮಾಡ್ತಾ ಇಲ್ಲ. ತಾನು ಉಳ್ಕೋಬೇಕು, ತನ್ನ ಪ್ರಜೆಗಳು ಉಳ್ಕೊಳ್ಬೇಕು ಅಂತ ಅಷ್ಟೇ ಭಾರತದ ಉದ್ದೇಶ ಇದೆ. ಹಾಗಾಗಿ ಈ ತಂತ್ರ ಕುತಂತ್ರ ಅಂತ ಕರೆಸ್ಕೊಳ್ಳಲ್ಲ, ತಂತ್ರ ಅಂತ ಕರೆಸ್ಕೊಳ್ಳುತ್ತೆ. ಎಲ್ಲರನ್ನೂ ತನ್ನ ಅಡಿಯಲ್ಲಿ ತರ್ತೀನಿ, ತಾನು ಹೇಳ್ದಂಗೆ ಕುಣಿಬೇಕು ಅಂತ ಒಬ್ಬ ಇದೇ ತಂತ್ರವನ್ನು ಈ ಮಾಡ್ತಾ ಇದಾರಲ್ಲ, ಅದು ಕುತಂತ್ರ ಆಗತ್ತೆ. ಅಂದ್ರೆ ಅವ್ರಿಗೆ ಮಾಡ್ತಾ ಇದ್ದಾರೆ ಅಂದ್ರೆ ಈಗಾಗಲೇ ಇಷ್ಟು ದಿನ ಮಾಡ್ತಾ ಇದ್ದಿದ್ದು ಈಗ ಕೈ ತಪ್ಪಿ ಹೋಗ್ತಾ ಇದೆ ಅನ್ನುವಾಗ ಈ ಅತಿರೇಕದ ಆಚರಣೆಗಳು ಬರ್ತಾ ಇರೋದು. ಹಾಗಾಗಿ ಈ ಕೃಷ್ಣನದ್ದು ಅದು ತಂತ್ರ ಆಗಿದ್ಯಾಕೆ ಅಂದರೆ ಪರಿಣಾಮದಲ್ಲಿ ಸತ್ಪರಿಣಾಮ ಇತ್ತು ಅಂತ. ಹಾಗಾಗಿ ಕೃಷ್ಣನ ಎಲ್ಲ ಕ್ರಿಯೆಗಳಿವೆಯಲ್ಲ, ಅವುಗಳೆಲ್ಲ ಅಂದರೆ ನಾವು ಮಾಡಬಾರದ್ದು, ನಾವು ಅನುಸರಿಸಬಾರದ್ದು ಅಂತ ಅಲ್ಲ, ಕೃಷ್ಣನ ನಡೆಯೂ ಅನುಸರಿಸುವಂಥದ್ದೇ. ಅದಕ್ಕೂ ಮುಖ್ಯವಾಗಿ ಏನು ಅಂದರೆ, ಕೃಷ್ಣ ಗೀತೆಯಲ್ಲೇ ಹೇಳ್ತಾನೆ, ಈ ಇಡೀ ಮಹಾಭಾರತ ಏನು ಹೇಳ್ತಾ ಇದೆಯೋ ಅದನ್ನು ಸಾರಭೂತವಾಗಿ ಹೇಳೋದು ಭಗವದ್ಗೀತೆ. ಅಥವಾ ಭಗವದ್ಗೀತೆ ಏನನ್ನು ಹೇಳಿದೆಯೋ ಅದನ್ನು ಕಥೆಗಳ ಮೂಲಕ, ಚರಿತ್ರೆಯ ಮೂಲಕ ನಮಗೆ ಕೊಡ್ತಾ ಇರೋದು ಮಹಾಭಾರತ. ಹಾಗಾಗಿ ಕೃಷ್ಣನ ಸಂದೇಶ ಏನು ಅಂದರೆ ಗೀತೆ, ಕೃಷ್ಣನ ಸಂದೇಶ. ಅದು ಹೇಗಿದೆ ಅಂತ ಅಂದರೆ, ಕರ್ಮ ಮಾಡಬೇಕು, ಸದುದ್ದೇಶದಿಂದ ಮಾಡಬೇಕು, ಫಲಾಫಲಗಳಿಗೆ ಅಂಟಿಕೊಳ್ಳದೇ ಇದ್ದಂತೆ ಮಾಡಬೇಕು ಅದನ್ನು ಅಂತ ಏನೊಂದು ತೋರಿಸ್ತಾನೆ ಅವನಿಲ್ಲಿ. ಇದೆಲ್ಲ ಅಸಾಧ್ಯ ಅಂತಲೇ ನಮಗನ್ಸುತ್ತೆ. ಆದರೆ ಅವನು ಬದುಕಿದ್ದ ಹಾಗೆ ಅಂತ. ಅವನೆಂಥವನು ಅಂತ ಅಂದರೆ, ಯಾದವ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡ್ದ ಅವನು. ಯಾದವರನ್ನ ಹೇಳಿ ಕೇಳೋರು ಇರಲಿಲ್ಲ ಅಂತ ಇತ್ತು. ಜರಾಸಂಧ ನಿರಂತರವಾಗಿ ಅವನ ಮೇಲೆ ದಾಳಿ ಮಾಡ್ತಾ ಇದ್ದ. ಅಂಥ ಸಮಯದಲ್ಲಿ ದ್ವಾರಕೆ ಅನ್ನುವ ನಗರವನ್ನು ಒಂದು ಸಮುದ್ರದಲ್ಲಿ ಹುಟ್ಟಿಸಿ ಅಷ್ಟೆಲ್ಲ ಮಾಡ್ದ ಅವನು. ಆದರೆ ಕೊನೆಗೆ ಅದೇ ಯಾದವರೇ ದಾರಿ ತಪ್ಪಿದಾಗ ಅವರಷ್ಟು ಜನ ಸಾಯುವಂತೆ ಮತ್ತು ಅಳಿದುಳಿದವರನ್ನು ಅವನೇ ಕೊಂದು ಅವತಾರ ಮುಗಿಸ್ತಾನೆ. ಒಂದು ಕಾಲದಲ್ಲಿ ತನ್ನವರಿಗಾಗಿ ಇಷ್ಟು ಕಾರ್ಯ ಮಾಡಿದವನು ತನ್ನವರೇ ದಾರಿ ತಪ್ಪಿದರು ಅಂತ ಅಂದಾಗ ಅವರನ್ನು ಅವನೇ ನಿರ್ನಾಮ ಮಾಡ್ತಾನೆ. ಇದು ಅಂದರೆ ಅಂಟದೇ ಇರೋದು ಅಂತ ಇದೆಯಲ್ಲ, ಅದಕ್ಕೆ ಇದಕ್ಕಿಂತ ಅದ್ಭುತ ನಿದರ್ಶನ ಬೇಡ. ನಾವು ಅವನನ್ನು 16,108 ಹೆಂಡತಿಯರ ಗಂಡ ಅಂತ ನೋಡ್ತಾ ಹೋದರೆ, ಅವನನ್ನು ಬೇರೆ ಥರದಲ್ಲಿ ನೋಡ್ತಾ ಇದ್ರೆ ಕೃಷ್ಣ ಹಾಗಿಲ್ವೇ ಇಲ್ವಲ್ಲ ಅಂತ. ಕೃಷ್ಣ ಹಾಗಿಲ್ವೇ ಇಲ್ವಲ್ಲ, ಶಾಪ ಬರುತ್ತೆ. ಅವರು ಸಾಂಬನನ್ನು ಗರ್ಭಿಣಿ ಥರ ಮಾಡಿಕೊಂಡು ಬಂದ ಋಷಿಗಳೆದುರಿಗೆ ತೋರಿಸ್ತಾರೆ ಯಾದವರು ಕುಚೋದ್ಯಕ್ಕೆ, ಅವರ ಶಕ್ತಿ ಪರೀಕ್ಷಿಸ್ತೀವಿ ಅಂತ. ಕೃಷ್ಣನ ಮಗ ಸಾಂಬ, ಋಷಿಗಳ ಶಾಪ ಕೊಡ್ತಾರೆ. ಶಾಪ ಕೃಷ್ಣನ ಮಗನನ್ನು ಸೇರಿಸಿ ಶಾಪ. ಕೃಷ್ಣ ನನ್ನ ಮಗಂಗೆ ಯಾಕೆ ಶಾಪ ಕೊಟ್ರಿ ಅಂತ ಕೇಳಲಿಲ್ಲ, ಸರಿಯಾಯಿತು ಅಂತಲೇ ಕೃಷ್ಣನ ನಿಲುವು. ಹಾಗೆಯೇ ಮಕ್ಕಳ ಮೇಲೆ ಪ್ರೀತಿಯೇ ಇಲ್ವಾ ಕೃಷ್ಣನಿಗೆ ಅಂದರೆ ಅದಮ್ಯವಾದ ಪ್ರೀತಿ. ಅಂದರೆ ಹೀಗೆ ಅಂತ ಅವನು ಘಟೋತ್ಕಚ ಅವತ್ತು ರಾತ್ರಿ ಸಾಯ್ತಾನೆ. ಕರ್ಣ ಅವನ ಮೇಲೆ ಅವನಲ್ಲಿದ್ದ ಶಕ್ತಿಯಾಯುಧವನ್ನು ಪ್ರಯೋಗ ಮಾಡಬೇಕಾಗಿ ಬರುತ್ತೆ. ಅರ್ಜುನನ್ನು ಕೊಲ್ಲೋದಕ್ಕೆ ಅಂತ ಕರ್ಣ ಇಟ್ಟುಕೊಂಡಿದ್ದದು ಒಂದು ಸಲ ಬಳಸಿದರೆ ಮುಗೀತು, ಅಂಥದ್ದೊಂದು ಆಯುಧ ಅದು. ಪಾಂಡವರೆಲ್ಲ ಬಹಳ ದುಃಖದಲ್ಲಿರ್ತಾರೆ. ಘಟೋತ್ಕಚ ಮಹಾವೀರ ಅವ್ರ ಕಡೆಗೆ, ಮಾಯಾವಿ ಕೂಡ.
ಎಲ್ಲ ಖುಷಿಪಟ್ಟರೆ ಕೃಷ್ಣ ನರ್ತನ ಮಾಡಿ ಖುಷಿಪಟ್ಟನಂತೆ, ಡ್ಯಾನ್ಸ್ ಮಾಡಿದ್ನಂತೆ ಮೈ ಮರೆತು. ಅರ್ಜುನ ಕೇಳ್ತಾನೆ ಇದೇನು ಮಾಡ್ತಾ ಇದೀಯಾ ಅಂತ. ಅವನು ಹೇಳ್ತಾನೆ ಘಟೋತ್ಕಚ ನಿಮ್ಮ ಪರವಾಗಿದ್ದಿರಬಹುದು, ನಿಮ್ಮವನೇ ಆಗಿರಬಹುದು, ಆದರೆ ಘಟೋತ್ಕಚ ದುಷ್ಟ, ಅವನು ಸಾಯ್ಬೇಕಾಗಿತ್ತು, ಆ ಕೆಲಸ ಆಯಿತು ಅಂತ ಹೇಳ್ತಾನೆ ಅವನು. ನಿಮಗೆ ಇಷ್ಟು ಪ್ರಮಾಣದಲ್ಲಿ ಅಂಟಿಲ್ಲದೆ ಲೋಕಕ್ಕೆ ಒಳಿತಾಗಬೇಕು, ಜನಕ್ಕೆ ಒಳಿತಾಗಬೇಕು ಅಂತ ಯೋಚಿಸುವವನ ಬದುಕು ಅನುಸರಿಸಬಾರದ ಬದುಕಾಗೋದು ಹೇಗೆ? ಅನುಸರಿಸಲೇಬೇಕಾದ ಬದುಕು ಅವನದ್ದು ಅಂತ. ಏನಾಗಿದೆ ರಾಮಾಯಣದ ಮಾತನ್ನು ಆಡುವಾಗ ನೋಡಿದ್ವಲ್ಲ, ಎಲ್ಲಿಗೆ ನಿಮ್ಮ ಶಬ್ದದಲ್ಲಿ ಹೇಳಬೇಕು ಅಂದರೆ ಫೋಕಸ್ ಮಾಡಬೇಕು, ಅದನ್ನು ಬಿಟ್ಟು ಬೇರೆ ಕಡೆಗೆ ಫೋಕಸ್ ಮಾಡ್ತಾ ಇದ್ದೀವಿ ನಾವು. ಫೋಕಸ್ ಮಾಡಬೇಕಾಗಿರೋದು ಇಲ್ಲಿ ಈ ಕಡೆಗೆ ಅಂತ. ಹಾಗಾಗಿ ಅವನ ಎರಡೂ ಥರ ವರ್ತನೆ, ಲೀಲೆಗಳ ವರ್ತನೆಗೂ ಉತ್ತರ ಇದೆ. ಎರಡನೇದು ಈ ಥರದ ತಂತ್ರಗಾರಿಕೆಯನ್ನು ಮಾಡಿದ್ದಕ್ಕೂ ಕೂಡ ಘನೋದ್ದೇಶಗಳಿವೆ ಅಂತ. ಕೃಷ್ಣನ ವಿಚಾರವನ್ನು ಮಾತಾಡ್ತಾನೆ ನಾವು ಮಹಾಭಾರತದ ಬಗ್ಗೆ ಮಾತಾಡೋಣ ಅಂತ ಹೊರಟು ಕೃಷ್ಣನ ಲೀಲೆಗಳಲ್ಲೇ ಸಿಕ್ಕಾಕೊಂಡ್ವಿ. ಐ ಥಿಂಕ್ ಕೃಷ್ಣನ ಲೀಲೆನೇ ಹಾಗೆ ಅನ್ನಿಸ್ತು. ಇಷ್ಟು ಹೊತ್ತು ನಮ್ಮ ಜೊತೆ ಮಾತಾಡ್ತಾ ಮಾತಾಡ್ತಾ ನಮ್ಮನ್ನು ಲೋಕಕ್ಕೆ ಕರ್ಕೊಂಡು ಹೋದ್ರಿ. ಆ ವಿಷಯಗಳನ್ನು ಕೇಳ್ತಾ ಕೇಳ್ತಾ ಅದರಿಂದ ಒಂದಿಷ್ಟು ಪಾಠಗಳನ್ನು ಕಲಿಯೋದೇ ನಮ್ಮ ಉದ್ದೇಶ ಆಗಿತ್ತು. ನೀವು ಕೂಡ ಈ ಮಾತುಕಥೆಯ ಮೂಲಕ ಒಂದಿಷ್ಟು ವಿಚಾರಗಳನ್ನು ತಿಳ್ಕೊಂಡಿದ್ದೀರಿ ಅಂತ ಅಂದ್ಕೊಳ್ತಾ ಇವತ್ತಿನ ಈ ಹೊತ್ತಿನ ಡೈವ್ ಡೀಪ್ ವಿತ್ ಬಡಕಿಲಾ ಪ್ರದೀಪ್ ಕಾರ್ಯಕ್ರಮನ ಇಲ್ಲೇ ಮುಕ್ತಾಯಗೊಳಿಸ್ತಾ ಇದ್ದೀನಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಬ್ಬ ವ್ಯಕ್ತಿತ್ವದ ಜೊತೆ ಒಂದಿಷ್ಟು ಹೊತ್ತು ಲೆಟ್ಸ್ ಡೈವ್ ಡೀಪ್ ಇನ್ ಟು ಕಾನ್ವರ್ಸೇಷನ್ ಅಂತ ಹೇಳ್ತಾ ಇಲ್ಲಿಗೆ ಈ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀನಿ. ಆದರೆ ಮೊದಲಿಗೆ ನಮ್ಮ ಜೊತೆ ಇಷ್ಟು ಹೊತ್ತು ಕಾಲ ಕಳೆದಿದ್ದಕ್ಕೋಸ್ಕರ ನಾನು ನಿಮಗೆ ಧನ್ಯವಾದಪೂರ್ವಕವಾಗಿ ಹಾರ್ದಿಕ್ ಹರ್ಬಲ್ಸ್ ಅವರ ವತಿಯಿಂದ ಒಂದು ಹ್ಯಾಂಪರ್ ಇದೆ. ಸತ್ವಂ ಹರ್ಬಲ್ ವಾಟರ್, ಹರ್ಬಲ್ ಸೋಪ್, ಹಾಗೆಯೇ ಹರ್ಬಲ್ ಎಕ್ಸ್ಟ್ರಾಕ್ಟ್ಸ್, ಬೇರೆ ಬೇರೆ ಪ್ರಾಡಕ್ಟ್ಸ್ ಇದೆ. ಅದನ್ನು ಉಪಯೋಗಿಸಿ. ನಮ್ಮ ಊರದೆ ಅಂತ ಹೇಳೋದಕ್ಕೆ ಇನ್ನಷ್ಟು ಹೆಮ್ಮೆ ನಮಗೆ. ಮತ್ತೊಮ್ಮೆ ಧನ್ಯವಾದಗಳು. ಮತ್ತೊಮ್ಮೆ ಸಿಗೋಣ. ಬನ್ನಿ. ಹಾಗೆ ಮುಂದೆ ಬಂದಾಗ ಶ್ರೀಯುತ ಜಗದೀಶ್ ಶರ್ಮಾ ಸಂಪ ಅವ್ರ ಜೊತೆ ನಾವು ಯಾವ ವಿಚಾರದ ಬಗ್ಗೆ ಮಾತಾಡಬಹುದು ಅನ್ನೋದನ್ನು ಕೂಡ ನೀವು ನಮಗೆ ಕಮೆಂಟ್ನಲ್ಲಿ ಕೂಡ ತಿಳಿಸ್ಬೋದು. ಇಲ್ಲಿಗೆ ಈ ಸಂಚಿಕೆಯನ್ನು ಮುಕ್ತಾಯಗೊಳಿಸ್ತಾ ಇದ್ದೀನಿ. ನಮಸ್ಕಾರ.